ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮೌಸ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 4 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 5th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಮರಿದೆ ಡಿಸ್ಕ್ರಿಪ್ಷನ್ ಅಲ್ಲೇ ನಾನು ಉಳಿದಿರೋ 2 ಚಾನಲ್ದು ಲಿಂಕ್ ಕೊಟ್ಟಿದ್ದೀನಿ. ಪ್ಲಸ್ ವಾಟ್ಸ್ಆಪ್ ಗ್ರೂಪ್ ಕೂಡ ಲಿಂಕ್ ನ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅವುಗಳನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅಂಡ್ ಮರಿದೆ ಪ್ಲೀಸ್ ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ ನೀವು ಕೊಡೋ ಆ ಕೆಲವೊಂದು ಹೈಪ್ ಪಾಯಿಂಟ್ಸ್ ಇಂದ ನಮ್ ವಿಡಿಯೋಸ್ ಇನ್ನಷ್ಟು ಒಂದು ಒಳ್ಳೆ ಮಟ್ಟಕ್ಕೆ ಬರೋದಕ್ಕೆ ದಾರಿ ಮಾಡ್ಕೊಡುತ್ತೆ. ಅಷ್ಟೇ ಅಲ್ಲ, ನೀವ್ ಈ ತರ ನನಗೆ ಕೆಲವೊಂದು ಪಾಯಿಂಟ್ಸ್ ಕೊಡೋದ್ರಿಂದ ನನಗೆ ತುಂಬಾನೇ ಎನ್ಕರೇಜಿಂಗ್ ಆಗಿ ಮತ್ತೆ ತುಂಬಾನೇ ಸಪೋರ್ಟಿವ್ ಆಗೂ ಇರುತ್ತೆ. ಪ್ಲಸ್ ನಿಮ್ ಫ್ಯಾಮಿಲಿ ಮೆಂಬರ್ ಗೆ ಸಪೋರ್ಟ್ ಮಾಡದೆ ಇನ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಹೇಳಿ? ನಾನು ನಿಮ್ ಮನೆ ಹುಡುಗಿನೇ ಅಲ್ವಾ? ಸ್ವಲ್ಪ ನನಗೆ ಸಪೋರ್ಟ್ ಮಾಡಿ. ಅಂಡ್ ದೆನ್ ಬನ್ನಿ ಇವತ್ತಿನ 5th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೇಳಕ್ ಇನ್ನೇನು ಇಲ್ಲ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಆ ಸೈಕೋ ಬಂದು ನಮ್ ಹೀರೋ ಅವರ ಫ್ರೆಂಡ್ ಯೂನಿಫಾರ್ಮ್ ನ ಕತ್ತಿನ ಅವ್ನ ಬೆರಳ್ನ ಆ ಚರ್ಚ್ ಮೇಲೆನೆ ಇಟ್ಟಿರ್ತಾನೆ. ಅದ್ರ ನೋಡಿ ಇವ್ರಿಗೆ ಸಖತ್ ಶಾಕ್ ಆಗೋಯ್ತು. ಸಾಲದಕ್ಕೆ ಕಿಲ್ಲರ್ ನ ಆಲ್ಮೋಸ್ಟ್ ನಮ್ ಹೀರೋ ಹಿಡಿದ್ ಬಿಡ್ತಾ ಇದ್ದ. ಯಾಕಂದ್ರೆ ಅಜ್ಜಿನ ಪಾಪ ಸಾಯಿಸ್ಬಿಟ್ಟಿದ್ದಾನೆ. ನಮ್ ಹೀರೋನ ಅವ್ರ ಅಜ್ಜಿನ ಸಾಯಿಸ್ಬಿಟ್ಟಿದ್ದಾನೆ. ಅವ್ನ ಹಿಡಿಯೋ ಬರದಲ್ಲಿ ಮುಂದ್ಗಡೆ ಬಂದಿರೋ ಒಂದು ಕಾರು ನಮ್ ಹೀರೋನ ಗುದ್ಬಿಡ್ತು. ಅಲ್ಲಿ ಸುತ್ತ ಜನ ನಿಂತ್ಕೊಂಡು ನೋಡ್ತಾ ಇದ್ರೆ ಅವ್ರಗಳ ಮಧ್ಯೆ ಇವನು ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಅವ್ನ ಮುಖ ನೋಡ್ಬೇಕು ಅನ್ಕೊಳ್ಳೋಷ್ಟ್ರಲ್ಲೇ ಪಾಪ ತಲೆಗೆ ಬಲವಾದ ಏಟು, ಕಣ್ಣು ಮಂಜ ಕಾಣಿಸಿರೋದ್ರಿಂದ ನಮ್ ಹೀರೋ ಹಂಗೆ ಕಣ್ ಮುಚ್ಬಿಟ್ಟ. ಅವನನ್ನ ನೋಡಕ್ ಆಗ್ಲಿಲ್ಲ. ಫಸ್ಟ್ ಆಫ್ ಆಲ್ ಅಜ್ಜಿನ ಸಾಯಿಸೋದಕ್ಕೂ ಮುಂಚೆ ಏನಾಯ್ತು ಅನ್ನೋದನ್ನ ತೋರಿಸ್ತಾರೆ. ಆ ಕಿಲ್ಲರ್ ಹತ್ತಿಂದ ತಪ್ಪಿಸ್ಕೊಳ್ಳಕ್ಕೆ ಅಜ್ಜಿ ಅಲ್ಲಿ ಇಲ್ಲಿ ಅಂತ ಓಡಿ ಬಚ್ಚಿಟ್ಕೊಳ್ತಾ ಇದ್ರು. ಜೊತೆಗೆ ಆ ಸೆಂಟ್ರಲ್ ನಮ್ ಹೀರೋಗೆ ಕಾಲ್ ಕೂಡ ಮಾಡ್ತಾ ಇದ್ರು. ನಮ್ ಹೀರೋ ಕಾಲ್ ಪಿಕ್ ಮಾಡಿಲ್ಲ. ಆತರ ಅಜ್ಜಿ ಒಂದ್ ಜಾಗದಲ್ಲಿ ಹೌಸ್ಕೊಂಡಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಕಾಲ್ ಮಾಡಿರ್ತಾಳೆ. ಅವಳಿಗೆ ಬ್ರಿಡ್ಜ್ ದಾಟೋದಕ್ಕೆ ತುಂಬಾನೇ ಭಯ ಅಲ್ವಾ? ಸೊ ನಮ್ ಹೀರೋಯಿನ್ ಕಾಲ್ ಮಾಡಿರ್ತಾಳೆ. ಆ ಸೌಂಡ್ ನ ಫಾಲೋ ಮಾಡ್ಕೊಂಡು ಕಿಲ್ಲರ್ ಆ ಜಾಗಕ್ಕೆ ಬಂದ್ಬಿಟ್ಟ. ಅಜ್ಜಿ ಹೌಸ್ಕೊಂಡಿರೋದು ನೋಡ್ಬಿಟ್ಟ. ಅವ್ನ್ ಇನ್ನೇನ್ ಅಜ್ಜಿನ ಸಾಯಿಸ್ಬೇಕು ಅನ್ಕೊಳ್ಳೋವಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವಂದೇ ಒಂದು ವಾಯ್ಸ್ ಬರುತ್ತೆ. ನನಗೇನ್ ಇವ್ರನ್ನ ಸಾಯಿಸ್ಬೇಕು ಅಂತ ಆಸೆನಾ? ಬರ್ಬಾರ್ ಜಾಗಕ್ಕೆ ಬಂದ್ರು, ನೋಡ್ಬಾರ್ದನ್ನ ನೋಡ್ಬಿಟ್ರು. ಇನ್ನ ಹತ್ರ ನೋಡಿರೋ ಕಣ್ಣನ್ನ ಮುಚ್ಚೋದನ್ನ ಬಿಟ್ರೆ ನನಗೆ ಬೇರೆ ಏನ್ ದಾರಿ ಕಾಣಿಸ್ತಾ ಇದೆ? ಅದರಿಂದನೇ ಇವ್ರನ್ನ ನಾನು ಸಾಯಿಸ್ತಾ ಇದ್ದೀನಿ. ಸಾಯಿಸ್ತಾನೆ ಅನ್ನೋದಕ್ಕಿಂತ ಇನ್ನೇನ್ ಹೇಳ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ನಾವ್ ಒಬ್ಬರನ್ನ ಕೊಲೆ ಮಾಡ್ತೀವಿ ಅಂದಾಗ ಅವ್ರು ನಮ್ಗೆ ಆಪೋಸಿಟ್ ಆಗಿ ತಿರುಗ್ಬೇಕು, ನಮ್ಮ ಹತ್ರ ಜಗಳ ಮಾಡ್ಬೇಕು, ಅವ್ರ ಪ್ರಾಣಕ್ಕೋಸ್ಕರ ಅವ್ರು ಒದ್ದಾಡ್ಬೇಕು. ಅವಾಗೆ ಕೊಲೆ ಮಾಡೋದ್ರಲ್ಲಿ ಒಂದು ಇಂಟ್ರೆಸ್ಟ್ ಬರೋದು. ಅವಾಗೆ ನನ್ ಕೈಯಲ್ಲಿ ನರ ನಾಡಿಗಳೆಲ್ಲ ಚೆನ್ನಾಗಿ ವರ್ಕೌಟ್ ಆಗೋದು. ಬಟ್ ಈ ಅಜ್ಜಿ ನೋಡಿ, ನಾನ್ ಚುಚ್ತಾ ಇದ್ರೆ ಹಂಗೆ ಸತ್ತಿರೋ ಹೆಣ ತರನೇ ಬಿದ್ದಿದ್ದಾರೆ. ಆಲ್ಮೋಸ್ಟ್ ಸತ್ತೋಗಿದ್ದಾರೆ ಅಂತಾನೆ ಹೇಳ್ಬೇಕು ಅಂತ ಇವ್ನ್ ತುಂಬಾ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅಜ್ಜಿನ ಸಾಯಿಸ್ಬಿಟ್ಟು ಇವಾಗ ಅವ್ನ್ ಯಾರನ್ನೇ ಸಾಯಿಸಿದ್ರೆ ಕೂಡ ಅವ್ರ ನೆನಪಾಗಿ ಒಂದ್ ಐಟಮ್ ನ ತಗೊಂಡ್ ಹೋಗ್ತಾನಲ್ಲ, ಆತರ ಅಜ್ಜಿ ಸ್ವೆಟರ್ ಅಲ್ಲಿ ಒಂದು ಪಿನ್ ಮಾಡಿರ್ತಾಳೆ. ಅಂದ್ರೆ ನಮ್ ಹೀರೋಯಿನ್ ಬಂದು ಅಜ್ಜಿಗೆ ಗಿಫ್ಟ್ ಆಗಿ ಕೊಟ್ಟಿರೋದು. ಆ ಪಿನ್ ನ ತಗೊಳ್ತಾನೆ. ಜೊತೆಗೆ ಆ ಅಜ್ಜಿ ಕೈಲಿಂದ ಒಂದು ಫೋಟೋನ ಕೂಡ ತಗೊಳ್ತಾನೆ. ಆಕ್ಚುಲಿ ಓದ್ ಪಾರ್ಟ್ ಅಲ್ಲಿ ಇದನ್ನ ಹೇಳೋದನ್ನ ಮರ್ತ್ ಬಿಟ್ಟೆ. ಆ ಅಜ್ಜಿಯ ಕಿಲ್ಲರ್ ಅವರು ರೂಮ್ ಒಳಗಡೆ ಹೋಗಿ ನೋಡ್ಬಿಟ್ರಲ್ವಾ ಏನಿತ್ತು ಅಂತ. ಆತರ ಅವ್ರ ಅಜ್ಜಿ ರೂಮ್ ಇಂದ ಹೊರಗಡೆ ಬರ್ಬೇಕಾದ್ರೆ 4ನೇ ವಿಕ್ಟಿಮ್ದು ಫೋಟೋ ಕೂಡ ಜೊತೆಗೆ ತಗೊಂಡ್ ಬಂದ್ಬಿಟ್ಟಿರ್ತಾರೆ. ಅದ್ರ ನೋಡಿದ್ಮೇಲೆ ಈ ಕಿಲ್ಲರ್ ಗೆ ಅರ್ಥ ಆಗಿದ್ದು ಅಜ್ಜಿ ಮನೆ ಒಳಗಡೆ ಈ ಕೆಲಸ ಮಾಡಿದ್ದಾರೆ ಅಂತ. ಅದಕ್ಕೆ ಅವ್ನು ಫಾಲೋ ಮಾಡ್ಕೊಂಡ್ ಬಂದಿದ್ದು. ಇವಾಗ ಅಜ್ಜಿ ಕೈಲ ಫೋಟೋನ ತಗೊಂಡು ಅವ್ನ ಅಲ್ಲಿಂದ ಎದ್ದು ಹೋದ. ಆಮೇಲೆನೆ ನಮ್ ಹೀರೋ ಬಂದಿದ್ದು. ಇದೆಲ್ಲ ನಡೆದಿದ್ದು. ಇದೇ ಟೈಮಲ್ಲಿ ಪೊಲೀಸ್ ಅಪ್ಪ ಏನಪ್ಪಾ ಮಾಡ್ತಿದ್ದಾರೆ ಅಂತ ನೋಡಿದ್ರೆ, ನಮ್ ಹೀರೋ ಅವ್ರದ್ದು ಫ್ರೆಂಡ್ ನ ಬಂದ ಚರ್ಚ್ ಮೇಲೆ ಚುಚ್ಚಿಟ್ಟಿದ್ದಲ್ವಾ ಕಿಲ್ಲರ್, ಅದನ್ನೆಲ್ಲ ತಗೊಂಡ್ ಬಂದು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ಚೆಕ್ ಮಾಡಿ ನೋಡೋದಕ್ಕೆ ಬೇರೆ ಏನಾದ್ರು DNA ಸ್ಯಾಂಪಲ್ ಸಿಗುತ್ತಾ ಅಂತ. ಇಷ್ಟು ಮಾತ್ರ ಅಲ್ಲ, ಇನ್ನೊಂದು ವಿಷಯ ಕೂಡ ಇದೆ. ಚರ್ಚ್ ಫಾದರ್ ಬಂದು ಜೈಲ್ ಒಳಗಡೆನೆ ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ ಅವ್ರು ವೈನ್ ಕುಡಿತಾರಲ್ವಾ, ಅದ್ರ ಒಳಗಡೆನೆ ಒಂದು ಬೆರಳು ಸಿಕ್ಕಿರುತ್ತೆ. ಅದನ್ನು ಟೆಸ್ಟ್ ಗೆ ತಗೊಂಡ್ ಬಂದಿರ್ತಾರೆ. ಇದ್ರ ಒಳಗಡೆ ಡಾಕ್ಟರ್ಸ್ ಟೆಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಈ ಪೊಲೀಸ್ ಆಫೀಸರ್ ಹೊರಗಡೆ ಕೂತಿದ್ರಲ್ವಾ, ಅವ್ರ ಫ್ರೆಂಡ್ ಒಬ್ರು ಬಂದು ಹೇಳ್ತಾರೆ, ಈ ತರ ಹೊಸ ಡಾಕ್ಟರ್ ಅಂದ್ರೆ ಸೈಕೋ ಕಿಲ್ಲರ್ ಬಂದು ಅವ್ರ ಫ್ರೆಂಡ್ ಮನೇಲಿ ಇದ್ದ ಅಂತ ಹೇಳಿದ್ನಲ್ವಾಪ, ಅವ್ರ ಫ್ರೆಂಡ್ ಅವ್ರ ಮನೆ ಇಂತ ಅಡ್ರೆಸ್ ಅಲ್ಲಿ ಇಂತ ಜಾಗದಲ್ಲೇ ಇದೆ, ಬಾ ಒಂದ್ಸತಿ ಹೋಗಿ ನೋಡ್ಕೊಂಡ್ ಬರೋಣ ಅಂತ. ಇವ್ನೇನ್ ಎದ್ದು ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಒಳಗಡೆ ಡಾಕ್ಟರ್ ಎದ್ದು ಬರ್ತಾರೆ. ದೊಡ್ಡದಾಗಿ ಏನಾದ್ರು ಹೇಳ್ತಾರೇನೋ ಅಂತ ನೋಡಿದ್ರೆ ಯೂನಿಫಾರ್ಮ್ ಅಲ್ಲಿ ಇವ್ರು ಅನ್ಕೊಂಡಿರ್ತಾರ ಬೇರೆ ಯಾವ್ದೇ DNA ಸಿಗ್ಲಿಲ್ಲ, ಆ ಗಾರ್ಡ್ ದೇ DNAs ಇದೆ. ಅಷ್ಟೇ ಅಲ್ಲ, ಆ ವೈನ್ ಗ್ಲಾಸ್ ಇಂದ ಒಂದು ಬೆರಳ್ನ ಎತ್ತಿದ್ರಲ್ವಾ, ಆ ಬೆರಳು ಕೂಡ ಗಾರ್ಡ್ ಗೆ ಸೇರಿರೋ ಬೆರಳೆ ಅಂತ ಇವ್ರಿಗೆ ಗೊತ್ತಾಯ್ತು. ನಮ್ ಪೊಲೀಸ್ ಆಫೀಸರ್ ಗೆ ಟೆನ್ಷನ್ ಆಗೋಯ್ತು. ನಾನು ಅನ್ಕೊಂಡಿರೋ ತರ ಎಲ್ಲಾದ್ರಲ್ಲೂ ಒಂದು ಡೆಡ್ ಎಂಡೇ ಬರ್ತಾ ಇದೆ ಅಲ್ವಾ ಅಂತ. ಅದೇ ಟೈಮಲ್ಲಿ ಅವ್ರಿಗೊಂದು ಫೋನ್ ಕಾಲ್ ಬರುತ್ತೆ. ಈ ತರ ಒಂದು 5th ವಿಕ್ಟಿಮ್ ಸತ್ತಿದ್ದಾರೆ, ಒಂದು ಜಾಗದಲ್ಲಿ ಸತ್ತಿದ್ದಾರೆ ಅಂತ. ಅಷ್ಟೇ ಅಲ್ಲ, ಅವ್ರದ್ದು ಕೂಡ ಒಂದು ಬೆರಳು ಮಿಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ ಮಿಸ್ ಆಗಿರೋ ಬೆರಳು ಎಲ್ಲಿದೆ ಅಂತ ಅನ್ಕೊಂಡಿದೀರಾ? ನಮ್ ಹೀರೋ ಅವ್ರ ಫ್ರೆಂಡ್ ಗಾರ್ಡ್ ನ ಅಡ್ಮಿಟ್ ಮಾಡಿದ್ಮೇಲೆ ಒಂದು ಬೆರಳ್ನ ಸಪರೇಟ್ ಆಗಿ ತಗೊಂಡ್ ಬಂದ್ ಕೊಟ್ಟಿರ್ತಾರೆ. ಅದನ್ನ ಕೂಡ ಅವ್ನಿಗೆ ಅಣ್ಸಕ್ ಆಗಿರೋದಿಲ್ವಲ್ಲ. ಆ ಬೆರಳು ಬೇರೆ ಯಾವ್ದು ಅಲ್ಲ, ಈ 5th ವಿಕ್ಟಿಮ್ ಬೆರಳೆ. ಅಂದ್ರೆ ಆಲ್ರೆಡಿ ಯಾವಾಗೋ 5th ವಿಕ್ಟಿಮ್ ನ ಸಾಯಿಸ್ಬಿಟ್ಟಿದ್ದಾನೆ. ಅದು ಆಲ್ರೆಡಿ ನಾವು ಲಾಸ್ಟ್ ಪಾರ್ಟ್ ಅಲ್ಲೇ ನೋಡಿದ್ವಿ. ಬಟ್ ಅವ್ನ್ ಡೆಡ್ ಬಾಡಿ ಇವಾಗ ಸಿಕ್ಕಿದೆ. ಇನ್ ಈ ತರ ಸ್ಪಾಟ್ ಅಂತ ಗೊತ್ತಾದ್ಮೇಲೆ ಪೊಲೀಸ್ ಆಫೀಸರ್ ಅವ್ರ ಅಸಿಸ್ಟೆಂಟ್ ಎಲ್ಲ ಕೂಡ ಆ ಜಾಗಕ್ಕೆ ಹೋಗ್ತಾರೆ. ಆಕ್ಚುಲಿ ಅದು ಬಂದು ಒಂದು ಹಾಳು ಬಿದ್ದಿರೋ ಜಾಗ ಅಂತಾನೆ ಹೇಳ್ಬೇಕು. 2 years ಬ್ಯಾಕ್ ಇದನ್ನ ಏನೋ ಒಂದು ಟೆಕ್ಸ್ಟೈಲ್ ಫ್ಯಾಕ್ಟರಿಗೇನೋ ಯೂಸ್ ಮಾಡ್ತಾ ಇದ್ರೇನೋ, ಪ್ಲಸ್ ಯಾವ್ದೋ ಒಂದು ರಿಲಿಜಿಯಸ್ ಗುಂಪು ಇದನ್ನ ಅವ್ರ ಕೈ ಕೆಳಗಡೆ ಇಟ್ಕೊಂಡಿದ್ರು. ಆದ್ರೆ ದಿನಗಳು ಸಾಕ್ತಾ ಇದನ್ನ ಮೇಂಟೈನ್ ಮಾಡಕ್ಕೆ ಯಾರು ಇಲ್ದೆ ಇವಾಗ ಜಾಗ ಹಾಳು ಬಿದ್ದಿದೆ. ಆ ಜಾಗದಲ್ಲೇ ಇವಾಗ 5th ವಿಕ್ಟಿಮ್ದು ಬಾಡಿ ಸಿಕ್ಕಿರೋದು. ಸೇಮ್ ಇದಕ್ಕೂ ಮುಂಚೆ ನಡೆದಿರೋ ಪ್ಯಾಟರ್ನ್ ಅಲ್ಲೇ ಈ ಕೊಲೆನೂ ಇದೆ. ಅವನ ಒಂದು ಬೆರಳು ಮಿಸ್ಸಿಂಗ್, ಇನ್ನೊಂದು ಬೆರಳನ್ನ ಇನ್ನೊಂದು ಡೈರೆಕ್ಷನ್ ಅಲ್ಲಿ ತಿರುಗಿಸಿಟ್ಟಿದ್ದಾನೆ. ಆಕ್ಚುಲಿ ಮಿಸ್ ಆಗಿರೋ ಬೆರಳೆ ತಾನೆ ಗಾರ್ಡ್ ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ನಮ್ ಹೀರೋ ಕಂಡಿಡಿದಿದ್ದು ಇದು ಅವಂದಲ್ಲ ಅಂತ ಹೇಳಿ. ಸೊ ಈ ಮಾಡಿರೋದನ್ನೆಲ್ಲ ನೋಡಿದ್ರೆ ಗೊತ್ತಾಗತ್ತಲ್ಲ. ಪ್ಲಸ್ ಒಂದು ಬೆರಳನ್ನ ಬೇರೆ ಒಂದು ಡೈರೆಕ್ಷನ್ ಅಲ್ಲಿ ಇಟ್ಟಿದ್ದ ಅಲ್ವಾ, ಅಲ್ಲಿ ಕೂಡ ಅಷ್ಟೇ ದೂರದಲ್ಲಿ ಒಂದು
ಒಂದು ಕ್ರಾಸ್ ಸಿಂಬಲ್ ಕಾಣಿಸ್ತಾ ಇದೆ. ಅದರಿಂದನೇ ಕನ್ಫರ್ಮ್ ಮಾಡ್ಬಿಟ್ರು ಅದೇ ಸೈಕೋ ಕಿಲ್ಲರ್ ಇವನ್ನ ಕೂಡ ಸಾಯಿಸಿರೋದು ಅಂತ. ಪ್ಲಸ್ ಇವನ್ ಬಾಡಿಯಲ್ಲಿ ಇನ್ನೊಂದು ಎಕ್ಸ್ಟ್ರಾ ಐಟಮ್ ಕೂಡ ಸಿಗುತ್ತೆ. ಅವ್ನ್ ಗಂಟ್ಲಲ್ಲಿ ಏನೋ ಒಂದು ಐಟಮ್ ನ ಇಟ್ಟಿದ್ದಾನೆ. ಈಗ ಸದ್ಯಕ್ಕೆ ಐಟಮ್ ಏನು ಅಂತ ತೋರಿಸಿಲ್ಲ. ಇದೇ ಟೈಮಲ್ಲಿ ಅವ್ರಿಗೆ ಇನ್ನೊಂದು ಶಾಕಿಂಗ್ ಆದ ವಿಷಯ ಕೂಡ ಬರುತ್ತೆ. ಇನ್ನೊಂದು ಕೊಲೆ ನಡೆದಿದೆ ಅಂತ. ಬೇರೆ ಯಾರು ಅಜ್ಜಿ ತಾನೆ ನಮ್ ಹೀರೋನ ಅವ್ರ ಅಜ್ಜಿ ತಾನೆ ಸತ್ತಿರ್ತಾರೆ. ಆ ವಿಷಯ ಗೊತ್ತಾಗಿದ ತಕ್ಷಣ ಈಗ ನಮ್ ಹೀರೋ ಕೂಡ ಆ ಸ್ಪಾಟ್ ಗೆ ಬರ್ತಾ ಇದ್ದಾನೆ. ಇದೇ ಟೈಮಲ್ಲಿ ಆ ಬ್ರಿಡ್ಜ್ ಹತ್ರ ನಮ್ ಹೀರೋಯಿನ್ ಪಾಪ ಕೂತ್ಕೊಂಡು ಓ ಅಂತ ಅಳ್ತಾ ಇರ್ತಾಳೆ. ಇನ್ನು ಅವತ್ತು ನೈಟ್ ಎಲ್ಲ ಮಳೆ ಬರ್ತಾನೆ ಇದೆಯೇನೋ. ಅವಳು ಬ್ರಿಡ್ಜ್ ಕ್ರಾಸ್ ಮಾಡೇ ಇಲ್ಲ, ಅದೇ ಜಾಗದಲ್ಲೇ ಕೂತಿರ್ತಾಳೆ. ಅವಳನ್ನ ನೋಡಿದ ತಕ್ಷಣ ಜೂನಿಯರ್ ಬಂದ್ಬಿಟ್ಟು ಅಯ್ಯೋ ಪಾಪ ಹುಡುಗಿ ಮಳೆ ನೆನೀತಾ ಇದ್ದಾಳೆ ಅಂತ ಹೆಲ್ಪ್ ಮಾಡಕ್ಕೆ ಅಂತ ಕಾರಲ್ಲಿ ಹತ್ತಿಸ್ಕೊಂತಾರೆ. ಅವಾಗ್ಲೇ ನಮ್ಮ ಪೊಲೀಸ್ ಆಫೀಸರ್ ಬಂದು ಹೀರೋಯಿನ್ ಮುಖನ ಸ್ವಲ್ಪ ಗಮನ ಕೊಟ್ಟು ನೋಡೋದು. ಲಾಸ್ಟ್ ಪಾರ್ಟ್ ಅಲ್ಲಿ ನೋಡಿರ್ತೀವಿ ಈ ಪೊಲೀಸ್ ಆಫೀಸರ್ ನ ಮೀಟ್ ಮಾಡಕ್ಕೆ ಅವಳು ಪೊಲೀಸ್ ಸ್ಟೇಷನ್ ವರೆಗೂ ಹೋಗಿದ್ಲು, ಬಟ್ ಒಳಗಡೆ ಹೋಗಿಲ್ಲ. ನಮ್ ಪೊಲೀಸ್ ಆಫೀಸರ್ ಕೂಡ ನೋಡಿದ್ರಲ್ವಾ. ಇದನ್ನ ಅವ್ರಿಗೆ ಫ್ಲಾಶ್ ಆಗೋ ಟೈಮಲ್ಲಿ ಅವ್ರಿಗೆ ಇನ್ನೊಂದು ಫ್ಲಾಶ್ ಬ್ಯಾಕ್ ಕೂಡ ನೆನಪು ಬರುತ್ತೆ. ಅವಾಗೂ ಮಳೆ ಬೀಳ್ತಾ ಇದೆ ಅಂತ ಕಾಣುತ್ತೆ. ಈ ಪೊಲೀಸ್ ಆಫೀಸರ್ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರ ಮುಂದ್ಗಡೆ ಒಂದು ಚಿಕ್ಕ ಹುಡುಗಿದ್ದು ಚಪ್ಪಲಿ ಮತ್ತೆ ಊಟ ಪಾತ್ರೆ ಒಂದು ಬಿದ್ದಿರೋದನ್ನ ಗಮನಿಸ್ತಾರೆ. ಬಟ್ ಅದಕ್ಕೆ ಡೀಟೇಲ್ಡ್ ಆಗಿ ಏನು ತೋರಿಸಿಲ್ಲ. ಮತ್ತೆ ಪ್ರೆಸೆಂಟ್ ಗೆ ಬಂದ್ಬಿಟ್ರು. ಸ್ಟ್ರೇಟ್ ಆಗಿ ಕೊಲೆ ನಡೆದಿರೋ ಜಾಗಕ್ಕೆ ಬಂದಿರೋದು. ಆಲ್ಮೋಸ್ಟ್ ನಮ್ ಹೀರೋಯಿನ್ ಬರ್ಬೇಕಾಗಿರೋದು ಕೂಡ ಇದೇ ಜಾಗಕ್ಕೆ ತಾನೆ. ಅಲ್ಲಿ ಬಂದವಳು ನಮ್ಮ ಅಜ್ಜಿ ಎಲ್ಲೋದ್ರು, ಯಾಕೆ ನಾನು ಫೋನ್ ಮಾಡಿದ್ರು ಅವ್ರು ಕಾಲ್ ಪಿಕ್ ಮಾಡ್ತಿಲ್ಲ, ಯಾಕೆ ಬಂದ್ ನನ್ನ ಕರ್ಕೊಂಡು ಹೋಗಿಲ್ಲ ಅಂತ ಅಲ್ಲೆಲ್ಲ ಸುತ್ತಮುತ್ತ ನೋಡ್ತಾ ಇದ್ದಾಳೆ. ಬಟ್ ಆಲ್ರೆಡಿ ಅಲ್ಲಿ ತುಂಬಾ ಪೊಲೀಸ್ ಗಾಡಿಗಳು, ಆಂಬುಲೆನ್ಸ್, ಜನ ಅಂತ ಎಲ್ಲರೂ ಹಂಗೆ ಗುಂಪು ಕಟ್ಕೊಂಡು ನಿಂತಿರ್ತಾರೆ. ಇವಳಲ್ಲ ಅವ್ರ ನೇಬರ್ ಒಬ್ರ ಹತ್ರ ಹೋಗ್ಬಿಟ್ಟು ನಮ್ಮ ಅಜ್ಜಿನ ನೋಡಿದ್ರ ಅಂತ ಕೇಳಿದಾಗ ಅವ್ರ ಅಂತಾರೆ ಎಲ್ಲೇ ಯಾರ ಮನೇಲಿ ಏನೇ ಜಗಳ ನಡೀತಾ ಇದ್ರು ಕೂಡ ಫಸ್ಟ್ ನಿಮ್ ಅಜ್ಜಿ ತಾನೇ ಅಮ್ಮ ಹೋಗಿ ನಿಂತ್ಕೊಂಡು ನೋಡೋದು, ಅಲ್ಲೆಲ್ಲ ಮುಂದ್ಗಡೆ ನಿಂತ್ಕೊಂಡಿರ್ತಾರೆ ನೋಡು, ನಾವ್ ಇವಾಗ್ಲೇ ಬಂದಿದ್ದು ಅಂತ ಹೇಳ್ತಾರೆ. ಕೊಲೆ ಆಗಿರೋದು ಅಜ್ಜಿನೇ ಅಂತ ಪಾಪ ಇವ್ರಿಗೆ ಇನ್ನೂ ಗೊತ್ತಿಲ್ಲ. ಇವಳು ಇವಾಗ ನಿಧಾನಕ ಕೊಲೆ ನಡೀತಾ ಇರೋ ಜಾಗಕ್ಕೆ ಹತ್ತಿರದಲ್ಲಿ ಹೋಗ್ತಾಳೆ. ಇನ್ನೊಂದ್ ಕಡೆ ಕರೆಕ್ಟ್ ಆಗ ಸ್ಪಾಟ್ ನ ರೀಚ್ ಆಗಿರೋ ಪೊಲೀಸ್ ಆಫೀಸರ್ ಅಜ್ಜಿ ಡೆಡ್ ಬಾಡಿನ ಕೂಡ ನೋಡ್ತಾರೆ. ಪ್ಲಸ್ ಕೈನಾಗೆ ಗಟ್ಟಿಯಾಗಿ ಮುಚ್ಚಿಟ್ಕೊಂಡಿರ್ತಾರೆ. ಏನಿದೆ ಅಂತ ಕೈನ ತೆಗೆದು ನೋಡಿದ್ರೆ ಒಂದು ಫೋಟೋ ಅರ್ಧಂಬರ್ಧ ಸುಟ್ಟಿರೋ ಸ್ಟೇಜ್ ಅಲ್ಲಿ ಇದೆ. ಆಕ್ಚುಲಿ ಕಿಲ್ಲರ್ ಬಂದ ಅಜ್ಜಿ ಕೈಯಿಂದ ಫೋರ್ತ್ ವಿಕ್ಟಿಮ್ ಫೋಟೋನ ಕಿತ್ಕೊಂಡ ಅಲ್ವಾ, ಅಲ್ಲೇ ಪಕ್ಕದಲ್ಲೇ ಸುಡಾಕೆ ಹಾಕ್ಬಿಟ್ಟು ಹೋಗಿದ್ದು. ಈ ಅಜ್ಜಿ ತುಂಬಾ ಹುಷಾರಾಗಿ ಅವನ ಹೋಗಿದ್ದಾನೆ ಅಂತ ಗೊತ್ತಾಗಿ ಆತರ ಸಾಯೋ ಬದುಕೋ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಕೂಡ ಲೈಟ್ ಆಗಿ ಕಂಡ್ಬಿಟ್ಟವ್ರು ಟಕ್ಕಂತ ಬೆಂಕಿನ ಹಾರಿಸ್ಬಿಟ್ಟು ಫೋಟೋನ ಗಟ್ಟಿಯಾಗಿ ಕೈಲಿ ಇಟ್ಕೊಂಡಿದ್ದಾರೆ. ಫೋಟೋನಲ್ಲಿ ಡೀಟೇಲ್ಡ್ ಆಗಿ ಹುಡುಗಿ ಮುಖ ಆಗ್ಲಿ ಬಟ್ ಬೇರೆ ಒಂದು ವಿಷಯ ಆಗ್ಲಿ ಏನೋ ಕಾಣಿಸ್ತಾ ಇಲ್ಲ. ಏನೋ ಒಂದ್ ಸ್ವಲ್ಪ ವಿಷಯಗಳು ಮಾತ್ರ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಹೀರೋಗೆ ಆ ಪೊಲೀಸ್ ಆಫೀಸರ್ಗೆ ಏನು ಗೊತ್ತಿಲ್ವಲ್ಲ, ಏನಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡ್ಕೊಂಡು ಅಜ್ಜಿ ಮುಖ ನೋಡಿದ್ಮೇಲೆ ಹಂಗೆ ಅವ್ರ ಕಣ್ಣು ದೊಡ್ಡದಾಗೋದನ್ನ ತೋರಿಸ್ತಾರೆ ನೋಡಿ. ಆಕ್ಚುಲಿ ಫ್ಲಾಶ್ ಬ್ಯಾಕ್ ಅಲ್ಲೇ ನೋಡಿರ್ತೀವಿ ನಮ್ ಹೀರೋಯಿನ್ ಗೆ ಯಾವ್ದೋ ಒಂದು ಕೊಲೆಗಾರನಿಂದ ಥ್ರೆಟ್ ಇತ್ತು. ನಮ್ಮ ಹೀರೋಯಿನ್ ಕೂಡ ತುಂಬಾನೇ ಎದುರ್ಕೊಂಡಿದ್ಲು. ಆ ಟೈಮ್ ಅಲ್ಲಿ ಅಜ್ಜಿನ ಕೂಡ ಇವರು ಮೀಟ್ ಮಾಡಿದ್ದಾರೆ. ನನ್ ಮೊಮ್ಮಗಳನ್ನ ನೀವೇ ಕಾಪಾಡ್ಬೇಕು ಅಂತ ಪಾಪ ಅಜ್ಜಿ ತುಂಬಾನೇ ಫೀಲ್ ಮಾಡಿ ಹತ್ತಿರ್ತಾರೆ. ಇವಾಗ ಅದನ್ನ ಯೋಚನೆ ಬಂದಿದ ತಕ್ಷಣ ಆ ಅಜ್ಜಿನ ಇವ್ರು ಅಂತ ಪಾಪ ತುಂಬಾ ಫೀಲ್ ಮಾಡಿದ್ರು. ಕಿಲ್ಲರ್ ಈ ವಯಸ್ಸಾದವ್ರನ್ನ ಕೂಡ ಬಿಟ್ಟಿಲ್ವಾ ಅಂತ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳು ಅಲ್ಲೇ ಅವ್ರ ಅಜ್ಜಿನ ಹುಡುಕ್ತಾ ಇದ್ಲಲ್ವಾ. ಇವಾಗ ಅವ್ರ ಅಜ್ಜಿ ಬಾಡಿನ ಹೊರಗಡೆ ಎತ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅಳ್ತಾಳೆ ನೋಡಿ. ಪಾಪ ತುಂಬಾ ಫೀಲ್ ಮಾಡಿ ಅಳ್ತಾಳೆ. ಪ್ರಾಣದಲ್ಲಿ ಇರ್ಬೇಕಾದ್ರೆ ಅಜ್ಜಿ ಮೇಲೆ ಒಂದಿಷ್ಟು ಪ್ರೀತಿನೂ ತೋರಿಸಿಲ್ಲ. ಯಾವಾಗೂ ಮುಖ ತೋರ್ಸ್ಕೊಂಡಿರೋಳು ನ್ಯಾಯವಾಗಿ ಮಾತಾಡ್ತಾ ಇರ್ಲಿಲ್ಲ. ಇವಾಗ ನನ್ಗೆ ಅದು ಕೂಡ ಚಾನ್ಸ್ ಇಲ್ದೆ ಮಾಡ್ಬಿಟ್ಟಲ್ವಾ ಅಜ್ಜಿ ಅಂತ ಪಾಪ ತುಂಬಾ ಫೀಲ್ ಮಾಡ್ತಾಳೆ. ಹಿಂಗೋ ನಮ್ಮ ಪೊಲೀಸ್ ಆಫೀಸರ್ ಅವಳಿಗೆ ಸಮಾಧಾನ ಮಾಡಿದ್ರು. ಅದಾದ್ಮೇಲೆ ಲಾಸ್ಟ್ ಪಾರ್ಟ್ ಅಲ್ಲೇ ನೋಡಿರ್ತೀವಿ ಫೈನಲ್ ನಮ್ ಹೀರೋಗೆ ಆಕ್ಸಿಡೆಂಟ್ ಆಯ್ತು. ಆ ವಿಷಯ ಗೊತ್ತಾಗಿ ಪೊಲೀಸ್ ಆಫೀಸರ್ ಎದ್ನೋ ಬಿದ್ದಂತ ಹಾಸ್ಪಿಟಲ್ ಕಡೆ ಓಡ್ ಬರ್ತಾರೆ. ನಮ್ ಹೀರೋ ಜೀವಕ್ಕೇನು ತೊಂದ್ರೆ ಇಲ್ಲ, ಬಟ್ ಕೈ ಕಾಲ್ ಲೈಟ್ ಆಗಿ ಏನೋ ಸ್ವಲ್ಪ ಬ್ಯಾಂಡೇಜ್ ಎಲ್ಲ ಸುತ್ತಿಟ್ಟಿದ್ದಾರೆ. ಏನೋ ಆಯ್ತು, ಏನಕ್ಕೂ ಈ ತರ ಎಲ್ಲ ಮಾಡ್ಕೊಂಡೆ, ಫಸ್ಟ್ ಆಫ್ ಆಲ್ ಏನಾಯ್ತಂತ ಡೀಟೇಲ್ಡ್ ಆಗಿ ಹೇಳೋ ಅಂತ ಹೇಳಿದಾಗ ಅವ್ನ್ ಇವಾಗ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನಿಲ್ಲ ಸರ್, ಆಕ್ಚುಲಿ ನಾವು ಜೈಲ್ ಒಳಗಡೆ ಇರೋ ಚರ್ಚ್ ಅಲ್ಲಿ ಇರ್ಬೇಕಾದ್ರೆ, ಚರ್ಚ್ ಹತ್ರ ಇರ್ಬೇಕಾದ್ರೆ ನಾವು ಆ ಯೂನಿಫಾರ್ಮ್ ನ ನೋಡ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ಇದ್ರಲ್ವಾ. ಆ ಟೈಮ್ ಅಲ್ಲಿ ಅಜ್ಜಿ ಬಂದು ಸುಮಾರು ಸತಿ ಕಾಲ್ ಮಾಡಿದ್ರು. ನಾನು ಅವಾಗ ಕಾಲ್ ಪಿಕ್ ಮಾಡಿಲ್ಲ. ನಾನ್ ರಿಟರ್ನ್ ರೂಮ್ ಹೋಗ್ಬಿಟ್ ಮೇಲೆ ನಾ ಫೋನ್ ನ ನೋಡಿದ್ದು. ಸುಮಾರು ಮಿಸ್ ಕಾಲ್ ಇತ್ತು, ಜೊತೆಗೆ ಒಂದ್ ಮೆಸೇಜ್ ಕೂಡ ಇತ್ತು. ನಾನ್ ರಿಟರ್ನ್ ಕಾಲ್ ಮಾಡಿದಾಗ ಅವ್ರು ಕಾಲ್ ಪಿಕ್ ಮಾಡಿಲ್ಲ. ಬಟ್ ಆ ಮೆಸೇಜ್ ಅಲ್ಲಿ ಏನಿತ್ತು ಅಂದ್ರೆ ಫೋರ್ತ್ ವಿಕ್ಟಿಮ್ ಸತ್ತ ಮೇಲೆ ನ್ಯೂಸ್ ಅಲ್ಲಿ ಬರ್ತಾ ಇತ್ತಲ್ವಾ, ನ್ಯೂಸ್ ನ ಅಜ್ಜಿ ಕೂಡ ನೋಡಿರ್ತಾರೆ. ಆ ಹುಡುಗಿ ಫೋಟೋ ಇತ್ರ ಒಬ್ರು ಮನೆಯಲ್ಲಿ ಆ ಹುಡುಗಿ ಸತ್ತ ಮೇಲೆ ಎಡ್ತಿರ್ತಾರಲ್ಲ, ಆ ಫೋಟೋನ ಒಂದು ಮನೆಯಲ್ಲಿ ಇಟ್ಟಿದ್ರು. ನಾನು ಆ ಫೋಟೋನ ಎವಿಡೆನ್ಸ್ ಆಗಿ ನನ್ನ ಹತ್ರ ತಗೊಂಡ್ ಬಂದಿದ್ದೀನಿ. ನಾನ್ ನಿನ್ಗೆ ಇದನ್ನ ಹೇಳೋಣ ಅಂತ ಸುಮಾರು ಸತಿ ಕಾಲ್ ಮಾಡ್ತಿದ್ದೀನಿ. ಯಾಕಪ್ಪ ನೀನ್ ಕಾಲ್ ಪಿಕ್ ಮಾಡ್ತಾ ಇಲ್ಲ? ನಮ್ಮ ಮನೆಗೆ ಹೋಗೋ ದಾರಿಲಿ ಒಂದು ಅಂಗಡಿ ಇದೆ ಅಲ್ವಾ, ನಾನು ಅಂಗಡಿ ಹತ್ರ ವೇಟ್ ಮಾಡ್ತೀನಿ, ನೀನ್ ಅಲ್ಲಿಗೆ ಬಂದ್ಬಿಡು ಅಂತ ಮೆಸೇಜ್ ಹಾಕಿದ್ರು. ನಾನು ಅದನ್ನ ನೋಡಿದ ತಕ್ಷಣ ಎದ್ನೋ ಬಿದ್ನೋ ಅಂತ ಜಾಗ ಕೊಡೋಗ್ ನೋಡಿದ್ರೆ ಅಂಗಡಿ ಹತ್ರ ಅಜ್ಜಿ ಇರ್ಲಿಲ್ಲ. ನನಗೂ ಡೌಟ್ ಬಂತು. ಲೈಟ್ ಆಗಿ ಫೋನ್ ತಗೊಂಡು ಅವ್ರಿಗೆ ಕಾಲ್ ಮಾಡ್ಕೊಂಡೆ ಒಂದು ಜಾಗಕ್ಕೆ ಹೋಗಿ ನೋಡಿದ್ರೆ ಅವ್ರೊಂದು ಕತ್ಲಾಗಿರೋ ಕೋಣೆಯಲ್ಲಿ ಸತ್ತಿ ಬಿದ್ದಿದ್ರು. ಆ ಟೈಮ್ ಆಗಿ ನೋಡ್ಕೊಂಡು ಯಾವನೋ ಒಬ್ಬ ಒಳಗಡೆ ಬಂದ. ಬ್ಲಾಕ್ ಕಲರ್ ಹೂಡಿ ಎಲ್ಲ ಹಾಕೊಂಡಿದ್ದ. ಅವ್ನ ಮುಖ ಸರಿಯಾಗಿ ಕಾಣಿಸಿಲ್ಲ ಸರ್. ಅವ್ನ ನೋಡಿದ ತಕ್ಷಣ ಎದ್ನೋ ಬಿದ್ನೋ ಅಂತ ಓಡಕ್ಕೆ ಶುರು ಮಾಡ್ದ. ನನ್ಗೂ ಡೌಟ್ ಬಂದು ಅವ್ರನ್ನ ಓಡಿಸ್ಕೊಂಡೆ ಹೋದ್ನ. ಸೆಂಟರ್ ರೋಡ್ ಅಲ್ಲಿ ನನಗೆ ಈ ತರ ಆಕ್ಸಿಡೆಂಟ್ ಆಗೋಯ್ತು ಅಂತ ಹೇಳ್ತಾನೆ. ಸ್ಟೋರಿ ಎಲ್ಲ ಚೆನ್ನಾಗಿ ಹೇಳಿದ್ಯಾ, ಇದ್ರಲ್ಲಿ ಕಿಲ್ಲರ್ ಎಲ್ಲಿಂದ ನಾನು ಕಂಡಿಡೀಲಿ, ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ನೋಡೋ. ಕಿಲ್ಲರ್ ಬಗ್ಗೆ ಏನಾದ್ರು ಒಂದು ನ್ಯೂಸ್ ನಿನ್ಗೆ ಗೊತ್ತಾಗಿರತ್ತೆ, ಏನಾದ್ರು ವಿಷಯ ಗೊತ್ತಾಗುತ್ತೆ ಅಂದಾಗ ಸರ್ ಆತರ ಏನಿಲ್ಲ ಸರ್ ಅಂತ ಯೋಚನೆ ಮಾಡ್ಕೊಂಡಿದ್ದವನು. ಹಾ ಸರ್, ನಾನೊಂದ್ ವಿಷಯ ಕಂಡಿಡಿದ್ಬಿಟ್ಟೆ. ಆಕ್ಚುಲಿ ನಾನು ಅವನ್ನ ಹಿಡಿಯೋಕೆ ಅಂತ ಆಲ್ಮೋಸ್ಟ್ ಅವ್ನ ಹಿಡಿಯೋಕೆ ಅಂತ ಒಂದ್ ಸ್ಟೇಜ್ ಗೆ ಹೊರಟೋದೆ. ಅವಾಗ ಅವನನ್ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಅಟ್ಯಾಕ್ ಮಾಡ್ದ ಅಂತ ಹೇಳ್ತಾನೆ. ಇವಾಗ ಏನಕ್ಕೆ ಈ ಪಾಯಿಂಟ್ ನ ಹೇಳ್ತಿದ್ದಾನೆ ಅಂದ್ರೆ ಆ ಪೊಲೀಸ್ ಆಫೀಸರೇ ಹೇಳಿರ್ತಾರೆ ಕಿಲ್ಲರ್ ಮೋಸ್ಟ್ಲಿ 99% ಲೆಫ್ಟ್ ಹ್ಯಾಂಡೆಡ್ ಆಗಿರ್ಬೋದು ಅಂತ. ಇದೇಂಗಂತಂದ್ರೆ ಆ ಚರ್ಚ್ ಮೇಲೆ ಈ ಗಾರ್ಡ್ ನಮ್ ಹೀರೋ ಅವ್ರ ಫ್ರೆಂಡ್ ಯೂನಿಫಾರ್ಮ್ ನ ಚುಚ್ಚಿಟ್ಟಿದ್ದ ಅಲ್ವಾ, ಒಂದು ಕತ್ತಿನ ಚುಚ್ಚಿಟ್ಟಿದ್ದ ಅಲ್ವಾ, ಆ ಕತ್ತಿ ಇಟ್ಟಿರೋ ಪೊಸಿಷನ್ ನೋಡಿದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲೇ ಚುಚ್ಚದಂಗಿತ್ತು. ಸೊ ಈ ತರ ಒಂದು ಕನ್ಸಂಪ್ಷನ್ ಗೆ ಬಂದಿರ್ತಾನೆ, ಅವನೊಂದು ಲೆಫ್ಟ್ ಹ್ಯಾಂಡೆಡ್ ಆಗಿರ್ತಾನೆ ಅಂತ. ಈಗ ಅದನ್ನ ಮೈಂಡ್ ಮಾಡ್ಕೊಂಡು ಪೊಲೀಸ್ ಆಫೀಸರ್ ಹತ್ರ ಹೇಳಿರೋದು. ಇಲ್ಲಿ ಹೇಳ್ತಾ ಅಲ್ಲಿ ಕಿಲ್ಲರ್ ನ ಕೂಡ ತೋರಿಸ್ತಾರೆ.
ತೋರಿಸ್ತಾರೆ. ಅವನು ತಲೆಗೆ ಸ್ನಾನ ಮಾಡ್ತಿದ್ದಾನೆ, ಆಲ್ಮೋಸ್ಟ್ ಲೆಫ್ಟ್ ಹ್ಯಾಂಡ್ ನಾನೇ ಯೂಸ್ ಮಾಡ್ತಾ ಇದ್ದಾನೆ. ಅದೇ ಟೈಮಲ್ಲಿ ಅವ್ರ ಮನೆ ಒಳಗಡೆ ಯಾರೋ ಬಂದಂಗಿದ್ದಾರೆ. ಈ ಕಡೆ ನಮ್ ಹೀರೋ ಇನ್ನೊಂದ್ ವಿಷಯ ಕೂಡ ಹೇಳ್ತಾನೆ, ನನ್ಗೆ ಅವನ ಮೇಲೆ ಮಿಂಟ್ ಫ್ಲೇವರ್ ತರ ಒಂದು ಸೆಂಟ್ ಸ್ಮೆಲ್ ಬಂತು ಅಂತ. ಇಲ್ಲಿ ಇವನು ಸ್ನಾನ ಮಾಡಿ ಮುಗಿಸಿದ್ಮೇಲೆ ಅದೇ ಮಿಂಟ್ ಫ್ಲೇವರ್ ಇರೋ ತರ ಒಂದು ಪರ್ಫ್ಯೂಮ್ ನ ಹೊಡ್ಕೊಂಡ್ತಾ ಇದ್ದಾನೆ. ಗೊತ್ತಾಗೋಯ್ತಲ್ಲ ಇವನೇ ಕಿಲ್ಲರ್ ಅಂತ, ಇನ್ನೇನಿದೆ. ಅದೇ ಟೈಮಲ್ಲಿ ಮನೆ ಒಳಗಡೆ ಬಂದಿದ್ ಬೇರೆ ಯಾರು ಅಲ್ಲ, ಈ ಕಿಲ್ಲರ್ ಅವ್ರ ಅಮ್ಮನೆ, ಅಂದ್ರೆ ಓಲ್ಡ್ ಡಾಕ್ಟರ್ ಗೆ ಫ್ರೆಂಡ್. ಅವ್ರು ಒಳಗಡೆ ಬರೋಷ್ಟ್ರಲ್ಲಿ ಒಂದು ಕೋಟ್ ಇದೆ, ಕೋಟ್ ಕಂಪ್ಲೀಟ್ ಆಗಿ ಸ್ವಲ್ಪ ಬ್ಲಡ್ ಎಲ್ಲ ಆಗಿರುತ್ತೆ. ನಾರ್ಮಲ್ ಆಗಿ ಅವ್ರಿಗೆ ಹೆಂಗ್ ಅನ್ಸುತ್ತೆ, ಮೋಸ್ಟ್ಲಿ ಎಮರ್ಜೆನ್ಸಿ ಆಗಿ ಏನಾದ್ರು ಆಪರೇಷನ್ ಏನಾದ್ರು ಇತ್ತೇನೋ, ಅದಕ್ಕೆ ಹೋಗಿದ್ನೇನೋ, ಅದಕ್ಕೆ ಬ್ಲಡ್ ಆಗಿದೆ ಅಂತ ಅನ್ಕೊಂಡ್ರು. ಅವ್ರು ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಇಲ್ಲಿ ಆ ಪೊಲೀಸ್ ಆಫೀಸರು ನಮ್ ಹೀರೋ ಹತ್ರ ವಿಚಾರಣೆ ಮಾಡಿದ್ರಲ್ಲಿ ದೊಡ್ಡದಾಗಿ ಏನು ವಿಷಯ ಗೊತ್ತಾಗಿಲ್ಲ ಅಂತ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ್ರು. ಇಲ್ಲಿ ಆ ಕಿಲ್ಲರ್ ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡ್ತಾನೆ, ಕೋಟ್ ನ ಬಿಚ್ಬಿಟ್ಟಲ್ಲಿ ಹ್ಯಾಂಗರ್ ಅಲ್ಲಿ ತಾನೆ ಹಾಕಿದ್ದ, ಅದನ್ನ ಒಗ್ಗೆ ಕೆತ್ತಾಕಣ ಅಂತ ನೋಡಿದ್ರೆ ಕೋಟ್ ಇಲ್ಲ, ಎಲ್ಲಪ್ಪ ಅಂತ ನೋಡಿದ್ರೆ ಅವ್ರ ಅಮ್ಮ ಬಂದಿರ್ತಾರೆ. ಅವ್ರ ಅಮ್ಮ ನೋಡಿ ಲೈಟ್ ಆಗಿ ಭಯ ಪಡ್ತಾನೆ. ಬಟ್ ಅವ್ರ ಅಮ್ಮ ಕೂಡ ಈ ವಿಷಯನ ಸೀರಿಯಸ್ ಆಗಿ ತಗೊಂಡಿಲ್ವಲ್ಲ. ಸ್ವಲ್ಪ ಅವ್ರ ಮಗನ ಹತ್ರ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿದ್ದಾದ್ಮೇಲೆ ರಿಟರ್ನ್ ಅವ್ರು ಬಂದು ಅವ್ರಿರೋ ಜಾಗಕ್ಕೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ FM ಅಲ್ಲಿ ಹೇಳ್ತಾ ಇದಾರೆ, ಈ ತರ ಒಂದು ಏರಿಯಾನಲ್ಲಿ ಒಂದು ಕೊಲೆ ನಡೆದಿದೆ, ಅದು ವಯಸ್ಸಾಗಿರೋ ಲೇಡಿ ಅಂತ. ಇವ್ರಿಗೆ ಟಕ್ ಅಂತ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಇವರೇ ತನ್ನ ಏಜೆನ್ಸಿಗೆ ಕಾಲ್ ಮಾಡ್ಬಿಟ್ಟು ಮನೆಗೆ ಕೆಲ್ಸದವ್ರು ಬೇಕು ಅಂತ ಕೇಳಿದ್ರು. ಹಂಗಾದ್ರೆ ಇವತ್ತು ಕೆಲ್ಸದವ್ರು ಮೋಸ್ಟ್ಲಿ ವಯಸ್ಸಾದವ್ರು ಯಾರಾದ್ರೂ ಬಂದಿರ್ತಾರ. ಇವತ್ತಂತ ನೋಡಿ ಅವ್ನ ಮೈ ಮೇಲೆ ಬ್ಲಡ್ ಎಲ್ಲ ಕೂಡ ಆಗಿತ್ತು, ಮೀನ್ಸ್ ಅವ್ನ ಬಟ್ಟೆ ಎಲ್ಲ ಬ್ಲಡ್ ಆಗಿತ್ತು. ನೀನ್ ಇನ್ನೂ ಕೆಲ್ಸನ ಬಿಟ್ಟಿಲ್ವಾ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಅಳ್ತಾ ಇದಾರೆ. ಆಕ್ಚುಲಿ ಏನ್ ಫ್ಲಾಶ್ ಬ್ಯಾಕ್ ಅಂತ ನೋಡಿದ್ರೆ, ನಾವು ಫಸ್ಟ್ ಎಪಿಸೋಡ್ ಅಲ್ಲಿ ನೋಡಿದ್ವಲ್ಲ, ಒಂದು ಚಿಕ್ಕ ಹುಡುಗ ಅವ್ರ ತಮ್ಮನ್ನೇ ಒಂದು ಗುಣಿಯಲ್ಲಿ ಹಾಕಿ ಸಾಯಿಸಕ್ಕೆ ಪ್ರಯತ್ನ ಪಟ್ಟ, ಅವ್ರ ಅಮ್ಮ ಕೂಡ ಇವನನ್ನ ಹೊಡೆದಿರ್ತಾರೆ, ನೀನೆಲ್ಲ ಬಾಳಕ್ಕೆ ಲಾಯಕ್ಕೆ ಇಲ್ಲ ಅಂತ. ಅವಾಗ ಅವ್ರ ಮುಖ ಮಂಜಾಗಿ ತೋರಿಸಿದ್ರು. ಅದು ಬೇರೆ ಯಾರು ಅಲ್ಲ, ಇವರ ಮಗನೇ ಆ ಸೈಕೋ ಕಿಲ್ಲರು. ನೀನ್ ಅವಾಗೆ ಸಾಯಿಸದೆ ಬಿಟ್ಬಿಟ್ನಲ್ವೋ ಅಂತ ಹೇಳಿ ಇವಾಗ ತುಂಬಾ ಫೀಲ್ ಮಾಡಿ ಅಳ್ತಾ ಇದಾರೆ. ಇವಾಗತ್ತು ಏನ್ ಪ್ರಯೋಜನ? ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ಈ ಕಿಲ್ಲರ್ ಅವ್ರ ಮನೆಗೆ ರಿಪೋರ್ಟರ್ ಹುಡುಗಿ ಬರ್ತಾರೆ. ಆಲ್ರೆಡಿ ಹೇಳಿದೀವಿ ಇವರಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದಾರೆ ಅಂತ. ಅವ್ನ ನೋಡಕ್ಕೆ ಬಂದ್ಲೇನೋ, ಬಟ್ ಆ ಟೈಮ್ಗೆ ಅವ್ನ ಮನೆಯಲ್ಲಿಲ್ಲ. ಅವ್ನ ಮನೆಯಲ್ಲೇ ಒಳಗಡೆ ಒಂದು ಬ್ಯಾಂಡೇಜ್ ಸಿಕ್ಕುತ್ತೆ ಇವಳ ಕೈಗೆ. ಇದು ಬೇರೆ ಯಾರ್ದು ಅಲ್ಲ, ಆ ಅಜ್ಜಿ ಇದೆ ಬ್ಯಾಂಡೇಜು. ಅಜ್ಜಿ ಕಾಲ್ಗೆ ಗಾಯ ಹಾಕಿದಾಗ ನಮ್ ಹೀರೋ ಅಂಟಿಸಿದ್ದ, ನಿಮ್ಗೆ ನೆನ್ಪಿದ್ಯಾ? ಓದ್ ಪಾರ್ಟ್ ಅಲ್ಲಿ ನೋಡಿರ್ತೀವಿ. ಅಜ್ಜಿನ ಸಾಯಿಸಿದ್ಮೇಲೆ ಆ ಬ್ಯಾಂಡೇಜ್ ಕೂಡ ಇವನ್ ಜೊತೆಗೆ ಅಂಟ್ಕೊಂಡು ಅವ್ರ ಮನೆವರೆಗೂ ಬಂದ್ಬಿಟ್ಟಿದ್ಯೇನೋ. ಅದನ್ನ ಇವಳು ನೋಡ್ತಾಳೆ. ಮೋಸ್ಟ್ಲಿ ಅವನ್ದೇನೇನೋ ಅಂತ ಅನ್ಕೊಂಡು ಅದನ್ನ ಎತ್ತಿ ಡಸ್ಟ್ಬಿನ್ ಗೆ ಹಾಕ್ಬಿಟ್ಲು, ಸೀರಿಯಸ್ ಆಗಿ ತಗೊಂಡಿಲ್ಲ. ಈ ಟೈಮಲ್ಲಿ ಕಿಲ್ಲರ್ ಎಲ್ಲಪ್ಪ ಹೋಗಿದ್ದಾನೆ ಅಂತ ನೋಡಿದ್ರೆ ಅವನು ಹಾಸ್ಪಿಟಲ್ ಗೆ ಹೋಗಿರೋದು. ಏನಕ್ ಡೌಟ್ ಬರುತ್ತೆ ಅವನ ಮೇಲೆ? ಅವನೊಂದು ಡಾಕ್ಟರ್. ನಮ್ ಹೀರೋ ರೂಮ್ ಒಳಗಡೆ ಹೋಗ್ತಾನೆ. ಅಲ್ಲಿ ಗ್ಲೂಕೋಸ್ ಬಾಟಲ್ ಬಂದ್ಬಿಟ್ಟು ಏನೋ ಒಂದು ಇಂಜೆಕ್ಟ್ ಮಾಡ್ತಾ ಇದಾರೆ. ನಮ್ ಹೀರೋನ ಸಾಯಿಸಕ್ಕೆ ಪ್ರಯತ್ನ ಪಡ್ತಾ ಇರೋದು. ಹೀರೋಯಿನ್ ಮುಖ ನೋಡಿಲ್ಲ ಅಂತ ಡೌಟ್ ಇದ್ರು, ಅವ್ನ ಹೀರೋನ್ ಮುಖ ನೋಡಿದಾನಲ್ವಾ, ಸೊ ಅವನ್ನ ಸಾಯಿಸಬೇಕು ಅಂತ ಆ ಡ್ರಿಪ್ಸ್ ಅಲ್ಲಿ ಏನೋ ಒಂದು ಇಂಜೆಕ್ಷನ್ ಹಾಕಕ್ಕೆ ಬಂದಿದ್ದು. ಆ ಟೈಮ್ ಅಂತ ನೋಡ್ಕೊಂಡು ಯಾರೋ ರೂಮ್ ಒಳಗಡೆ ಬರೋ ಸೌಂಡ್ ಕೇಳಿಸ್ಕೊಂಡು ಇವ್ ನೋಡೋಗಿ ಬಾತ್ರೂಮ್ ಅಲ್ಲಿ ಹೌಸ್ಕೊಂಡ. ಬಂದಿರೋದ್ ಬೇರೆ ಯಾರು ಅಲ್ಲ, ನಮ್ ಹೀರೋಯಿನ್. ಹೀರೋನ ನೋಡಿ ಸರಿಯಾಗಿ ಬೈತಾಳೆ, ನೀನ್ ಟೈಮ್ಗೆ ಹೋಗದೆ ಇರೋದ್ರಿಂದಾನೇ ಕಣೋ ನಮ್ಮ ಅಜ್ಜಿ ಸತ್ತಿದ್ದು. ನಮ್ಮ ಅಜ್ಜಿ ನಿನಗೆ ಅಸತಿ ಫೋನ್ ಮಾಡಿದ್ರು, ಯಾಕೋ ನೀನ್ ಫೋನ್ ಎತ್ತಿಲ್ಲ, ನಮ್ಮ ಅಜ್ಜಿ ಸಾವಿಗೆ ನೀನೇ ಕಾರಣ ಆಗ್ಬಿಟ್ಟೆ ಅಂತ ಪಾಪ ತುಂಬಾ ಫೀಲ್ ಮಾಡಿ ಅಳ್ತಾಳೆ. ಇದರಿಂದ ನಮ್ ಹೀರೋಗೂ ಒಂಥರ ಮನ್ಸಲ್ಲಿ ಬೇಜಾರಾಗೋಯ್ತು. ನನ್ನಿಂದನೇ ಅಜ್ಜಿ ಸತ್ತೋದ್ರ, ಟೈಮಿಗೆ ನಾನು ಹೋಗಿಲ್ವೇ, ನನ್ನ ಕಾಲ್ ನ ಪಿಕ್ ಮಾಡಿಲ್ವೇ ಅಂತ ಅವನು ಫೀಲ್ ಮಾಡ್ತಾ ಇದ್ದಾನೆ. ಈ ತರ ಇವರಿಬ್ರು ಜಗಳ ಆಡ್ತಾ ಇರೋ ಗ್ಯಾಪ್ ಆಗಿ ನೋಡ್ಕೊಂಡು ಯಾರಿಗೆ ಇವ್ರ ಕಡೆ ಗಮನ ಕೊಡ್ತಾರೆ, ಡಾಕ್ಟರ್ ಒಳಗಡೆ ಬಂದೋದ್ರು ಅಂತ ಅವ್ನ ನೈಸಾಗ್ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟ. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಆ ಪೊಲೀಸ್ ಆಫೀಸರ್ ಬಂದು ಅಜ್ಜಿ ಕೈಯಲ್ಲಿ ಇತ್ತಲ್ಲ ಒಂದು ಸುಟ್ಟೋಗಿರೋ ಫೋಟೋ, ಅದನ್ನ ಇಟ್ಕೊಂಡು ಫೋಟೋನ ಎಲ್ಲೋ ನೋಡ್ದಂಗಿದ್ದಲ್ವಾ ಅಂತ ಯೋಚನೆ ಮಾಡ್ತಾ ಇದ್ರು. ಅವಾಗೆ ಅವ್ರಿಗೆ ಆ 4th ವಿಕ್ಟಿಮ್ದು ಫೈಲ್ ನೆನಪು ಬರೋದು. ಆ ಫೈಲ್ ಅಲ್ಲೇ ಫೋಟೋಸ್ ನೆನಪು ಬರೋದು. ಆ ಬ್ಯಾಕ್ ಗ್ರೌಂಡ್ ಮತ್ತೆ ಅರ್ಧಂಬರ್ಧ ಸುಟ್ಟೋಗಿರೋ ಫೋಟೋನೆಲ್ಲ ಇಟ್ಟು ನೋಡಿದಾಗ ಇವ್ರಿಗೆ ಅರ್ಥ ಆಯ್ತು ಅದು 4th ವಿಕ್ಟಿಮ್ದೇ ಫೋಟೋ ಅಂತ. ಪ್ಲಸ್ ಆಲ್ರೆಡಿ ನಮ್ ಹೀರೋ ಹೇಳಿದ್ದಲ್ವಾ, ಅಜ್ಜಿ ಬಂದು ಮೆಸೇಜ್ ಹಾಕಿದ್ರು, ನಾನು ಈ ತರ 4ನೇ ವಿಕ್ಟಿಮ್ದು ಫೋಟೋ ಒಂದು ಕೊಲೆಗಾರನ ಮನೆಯಿಂದ ಕಂಡಿಡಿದೆ ಅಂತ. ಸೊ ಅದನ್ನ ನೆನಪು ಬಂದು ಟಕ್ ಅಂತ ಅಜ್ಜಿ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಜ್ಜಿ ಯಾವ ಜಾಗದಲ್ಲಿ ಬಸ್ ಹತ್ತಿದ್ರು, ಎಲ್ಲಿ ಇಳಿದ್ರು, ಎಲ್ಲೋದ್ರು, ಎಲ್ಲಿ ಬಂದ್ರು ಅಂತ ಪ್ರತಿಯೊಂದನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅಜ್ಜಿ ಫಸ್ಟ್ ಯಾವ ಸ್ಪಾಟ್ ಅಲ್ಲಿ ಹೇಳಿದ್ರು ಆ ಜಾಗಕ್ಕೆ ಹೋಗಿ ನಿಂತ್ಕೊಳ್ಳೋಷ್ಟ್ರಲ್ಲೇ ಆ ಜಾಗಕ್ಕೆ ಆಲ್ರೆಡಿ ನಮ್ ಹೀರೋ ಬಂದಿದ್ದಾನೆ. ಪಾಪ ಅವ್ನಿಗೆ ನಿಂತ್ಕೊಳ್ಳಕ್ ಕೂಡ ಶಕ್ತಿ ಇಲ್ಲ, ಒಂದು ಸ್ಟಿಕ್ ನ ಇಟ್ಕೊಂಡು ಒಂದ್ ಕಾಲಲ್ಲೇ ನಿಂತಿರೋದು. ನಿನಗೆ ಯಾಕೋ ಬೇಡದೇ ಇರೋ ಕೆಲಸ, ಹಾಸ್ಪಿಟಲ್ ರೆಸ್ಟ್ ತಗೊಳ್ಳೋದನ್ನ ಬಿಟ್ಬಿಟ್ಟು ಇಲ್ಲಿಗೇನಕ್ಕೋ ಬಂದೆ ಅಂದಾಗ ಇವ್ನು ತುಂಬಾ ಫೀಲಿಂಗ್ ಅಲ್ಲಿ ಹೇಳ್ತಾನೆ, ಈ ತರ ಹೀರೋಯಿನ್ ಬಂದು ಬೇಜಾರ್ ಮಾಡ್ಕೊಂಡು ಹೋದ್ಲಲ್ಲ, ನೀನ್ ಕಾಲ್ ಪಿಕ್ ಮಾಡಿದ್ರೆ ನಮ್ಮ ಅಜ್ಜಿ ಬದುಕಿರೋರು, ನಿನ್ನಿಂದಾನೆ ನಮ್ಮ ಅಜ್ಜಿ ಸತ್ತೋದ್ರು ಅಂತ. ಆ ಒಂದು ಗಿಲ್ಟ್ ಇಂದಾನೆ ಅಜ್ಜಿ ಕೇಸ್ನ ಇವನೇ ಸಾಲ್ವ್ ಮಾಡ್ಬೇಕು ಅಂತ ಪಾಪ ಒಂದು ಕಾಲಲ್ಲಿ ನಿಂತಿದ್ದಾನೆ. ನಿಜವಾಗ್ಲೂ ಒಂದೇ ಕಾಲಲ್ಲಿ ನಿಂತಿರೋದು ಪಾಪ. ಈ ಸ್ಟಾಪ್ ಅಲ್ಲಿ ಇಳಿದ್ಬಿಟ್ಟು ಅಜ್ಜಿ ಅಂತ ಜಾಗಕ್ಕೆ ಎಲ್ಲಪ್ಪ ಹೋದ್ರು ಅಂತ ನೋಡಿದ್ರೆ ಆ ಏಜೆನ್ಸಿಗೆ ಹೋಗಿರೋದು. ಕೆಲಸ ಕೇಳ್ಕೊಂಡು ಅಲ್ತಾನೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಇವಾಗ ಏಜೆನ್ಸಿ ಹತ್ರನೇ ಹೋಗಿರ್ತಾರೆ. ಒಳಗಡೆ ಹೋಗೋದೇನೋ ನಮ್ ಹೀರೋನೆ. ನಿನ್ನೆ ಅಜ್ಜಿ ಹುಡ್ಕೊಂಡ್ ಬಂದಾಗ ಒಂದು ಲೇಡಿ ಇದ್ರು, ಬಟ್ ಇವಾಗ ಲೇಡಿ ಇಲ್ಲ, ಬೇರೊಬ್ರು ಇದ್ದಾರೆ. ಇವ್ರು ಬಂದು ಅಜ್ಜಿನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ ಹೀರೋ ಫೋಟೋ ತೋರಿಸ್ಬಿಟ್ಟು ಕೇಳಿದಾಗ ಇಲ್ಲ ನಮ್ಗೆ ಯಾರೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು. ನಮ್ ಹೀರೋ ಫೋಟೋನ ಅವ್ರ ಕೈಯಲ್ಲೇ ಕೊಟ್ಬಿಟ್ಟು ಅಲ್ಲಿಂದ ಹೊರಗಡೆ ಬರೋ ಟೈಮ್ ಅಲ್ಲಿ ಆ ಹುಡುಗಿ ಒಳಗಡೆ ಹೋಗ್ತಾಳೆ. ಒಳಗಡೆ ಹೋಗಿರೋ ಹುಡುಗಿ ಏನೋ ಟೇಬಲ್ ಮೇಲೆ ಫೋಟೋ ನೋಡಿದ ತಕ್ಷಣ ಈ ಅಜ್ಜಿ ಫೋಟೋ ಏನಕ್ಕೆ ಇಲ್ಲಿದೆ, ಇವ್ರು ನೆನ್ನೆ ನಮ್ಮ ಏಜೆನ್ಸಿಗೆ ಬಂದಿದ್ರಲ್ವಾ ಅಂದಿದ ತಕ್ಷಣ ಪಕ್ಕದಲ್ಲಿರೋ ಅಪ್ಪ ಅಮ್ಮ ತಾಯಿ ಬಾಯಿ ಮುಚ್ಕೊಂಡಿರು, ಈ ವಿಷಯ ಎಲ್ಲಾದ್ರೂ ಹೇಳ್ಬಿಟ್ಟಿಯಾ? ಆಲ್ರೆಡಿ ಪೊಲೀಸ್ ಅವರು ಅಮ್ಮನ ಹುಡ್ಕೊಂಡೇ ಬಂದಿರೋದು, ಅಂದ್ರೆ ಅಮ್ಮ ಸತ್ತೋಗ್ಬಿಟ್ಟಿದ್ದಾರೆ, ಆ ಕೇಸ್ ವಿಚಾರ ಮಾಡಕ್ಕೆ ಅಂತಾನೆ ಬಂದಿದ್ದು. ನಿನ್ನೆ ಅಮ್ಮ ಇಲ್ಲಿ ಬಂದೋದ್ಲು ಅಂತ ಗೊತ್ತಾದ್ರೆ ನಮ್ಮೇಲೆ ಏನಾದ್ರೂ ಬಂದ್ಬಿಡತ್ತೆ, ಆಮೇಲೆ ನಮ್ಮ ಏಜೆನ್ಸಿಗೆ ತೊಂದರೆ ಆಗುತ್ತೆ, ಇದ್ರ ಬಗ್ಗೆ ಎಲ್ಲೂ ಬಾಯ್ ಬಿಡಬೇಡ, ಬಾಯ್ ಮುಚ್ಕೊಂಡು ಇರು ಅಂತ ಈ ಅರ್ಧಂಬರ್ಧ ಡಿಕ್ಕ ತಲೆ ಅವ್ನು ಹೇಳ್ತಾ ಇದ್ದಾನೆ. ಇನ್ ಕೇಸ್ ಅವನೇನಾದ್ರೂ ಹೇಳಿದ್ರೆ ಆಲ್ಮೋಸ್ಟ್ ಕೇಸ್ ನ ಸಾಲ್ವ್ ಮಾಡ್ಬಿಟ್ಟಿರೋರೇನೋ ಇವರು. ಆದ್ರೆ ಪಾಪ ಹೋಗಿದ್ ಜಾಗದಲ್ಲಿ ಇವ್ರಿಗೆ ಏನು ಕ್ಲೂ ಸಿಗ್ಲಿಲ್ಲ. ಬಂದಿದ್ದಾರೆ ಎಲ್ಲ ಕಾರ್ ಎತ್ಕೊಂಡು ಬಂದ್ಬಿಟ್ರು. ಇವತ್ತು ಅಜ್ಜಿ
ಅಜ್ಜಿಗೆ ಫ್ಯೂನರಲ್ ನಡೀತಾ ಇದೆ. ಹೀರೋಯಿನ್ಗೆ ಹೇಳ್ಕೊಳಕ್ಕೆ ಅಂತ ಯಾರು ಇಲ್ಲ, ಸ್ವಂತ ಬಂತಂತ ಯಾರು ಇಲ್ಲ, ಇನ್ ಯಾರಿಗೋಗಿ ಏನ್ ಹೇಳ್ಕೊಂಡು ಏನ್ ಮಾಡ್ತಾಳೆ ಪಾಪ ಒಬ್ಳೆ ಹುಡುಗಿ ಅಂತ ನಮ್ ಹೀರೋನೇ ಮುಂದೆ ನಿಂತ್ಕೊಂಡು ಎಲ್ಲದನ್ನು ಮಾಡ್ತಾನೆ. ನಡಿಬೇಕಾಗಿರೋ ಕಾರ್ಯಗಳನ್ನೆಲ್ಲ ಮತ್ತೆ ಎಲ್ಲದನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡು ನಿಭಾಯಿಸ್ತಾನೆ. ಈಗ ಅದನ್ನೆಲ್ಲ ಮುಗಿಸ್ಕೊಂಡು ಅವರು ರಿಟರ್ನ್ ಮನೆಗೆ ಬರ್ತಾರೆ. ಅಜ್ಜಿ ನೆನ್ನೆ ಹುಡುಗಿ ಹತ್ರ ಹೇಳಿದ್ರು, ನೀನ್ ಯಾಕ ಮಾತ್ರ ಎಲ್ಲ ಕೋಪ ಮಾಡ್ಕೊಂತೀಯ, ಅಡಿಗೆ ಮಾಡ್ತೀನಿ ಬಾ ಮನೆಗ್ ಬಂದು ಊಟ ಮಾಡು ಅಂತ. ಬಟ್ ಅವಳು ನೆನ್ನೆ ಲೇಟ್ ಆಗಿ ಬಂದ್ಲು. ನೆನ್ನೆ ತನ ಅಜ್ಜಿನೂ ಸತ್ತಿರ್ತಾರೆ. ಇವಾಗ ಅಜ್ಜಿ ನೆನಪಾಗಿರೋದ ಊಟ ಒಂದೇ ಅಲ್ವಾ, ನನ್ಗೋಸ್ಕರ ಇಷ್ಟು ಪ್ರೀತಿಯಿಂದ ಅಡಿಗೆ ಮಾಡಿದ್ರು ಅಂತ ಹೇಳಿ ಆ ಕೆಟ್ಟೋಗಿರೋ ಊಟನೇ ಎತ್ತಿ ಎತ್ತಿ ಬಾಯಲ್ಲಿ ತುರ್ಕೊಂತಾ ಇರ್ತಾಳೆ. ನಮ್ ಹೀರೋ ಬೇಡ ಹಂಗೆಲ್ಲ ಮಾಡ್ಬೇಡ, ಆರೋಗ್ಯ ಕೆಟ್ಟೋಗುತ್ತೆ ಅಂತ ಹೇಳಿ ಹೆಂಗ ಅವಳಿಗೆ ಸಮಾಧಾನ ಮಾಡ್ಬಿಟ್ಟು ಮಲಗಿಸ್ತಾರೆ. ಇದುವರೆಗೂ ಅಜ್ಜಿನ ಪಾಪ ಅವಳು ಪ್ರೀತಿಯಿಂದ ಮಾತಾಡಿಸ್ದವಳೆ ಅಲ್ಲ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಈ ಅಜ್ಜಿ ಮಾಡಿರೋ ಒಂದು ತಪ್ಪಿಂದಾನೆ ಇವಾಗವರೆಗೂ ಅವಳ ಇತರ ಬೈದಲ್ಲಿದ್ದಾಳೇನೋ. ಯಾಕಂದ್ರೆ ನಮ್ ಹೀರೋಯಿನ್ ಚಿಕ್ಕವಳಾಗಿರ್ಬೇಕಾದ್ರೆ ಅಜ್ಜಿ ಬಂದು ಡ್ರಿಂಕ್ಸ್ ಮಾಡ್ತಾ ಇದ್ರು. ಆತರ ಒಂದಿನ ಡ್ರಿಂಕ್ಸ್ ತಗೊಂಡ್ ಬರಕ್ಕೆ ಈ ಹುಡುಗಿನ ಕಳಿಸ್ದಾಗ್ಲೆ ಏನೋ ಒಂದು ವಿಷಯ ನಡೆದಿದೆ. ಅದ್ರಿಂದಾನೆ ಇವಳಿಗೆ ಅಜ್ಜಿ ಮೇಲೆ ಕೋಪ ಯಾವಾಗೂ ಉರ್ದು ಬೀಳ್ತಾ ಇದ್ಲು. ಬಟ್ ಇವಾಗ ಕೋಪ ತೋರ್ಸಕ್ಕೆ ಆಗ್ಲಿ ಪ್ರೀತಿ ತೋರ್ಸಕ್ಕೆ ಆಗ್ಲಿ ಅವ್ರ ಇಲ್ವೇ. ಅಟ್ಲೀಸ್ಟ್ ಬಾಯಾರ ಒಂದು ಸಾರಿ ಕೇಳೋಣ ಅಂದ್ರೆ ಕೂಡ ಅವ್ರ ಇಲ್ವಲ್ಲ. ಪಾಪ ತುಂಬಾ ಫೀಲ್ ಮಾಡ್ತಾಳೆ. ಹಂಗೋ ನಮ್ ಹೀರೋನ ಅವಳಿಗೆ ಸಮಾಧಾನ ಮಾಡಿ ಮಲಗಿಸ್ತಾನೆ. ಜೊತೆಗೆ ಪಕ್ಕದಲ್ಲೇ ಟ್ಯಾಬ್ಲೆಟ್ ಕೂಡ ಇಟ್ಟಿರ್ತಾನೆ. ಕೆಟ್ಟಿರೋ ಊಟ ತಿಂದಿದ್ದಾಳಲ್ವಾ, ಹೊಟ್ಟೆ ಕೆಟ್ಟೋಗುತ್ತೆ ಅಂತ. ಬಟ್ ಅವನೆಲ್ಲೂ ಹೋಗಿಲ್ಲ, ಅಲ್ಲೇ ಒಂದು ಮೂಲೆಯನ್ನ ಲವ್ಸ್ಕೊಂಡ್ ಮಲ್ಕೊಂಡಿರ್ತಾನೆ. ಒಂದೊತ್ತಲ್ಲಿ ಇವ್ರು ಕೂಡ ಕಣ್ಬಿಟ್ಟು ನೋಡಿದಾಗ ನನ್ಗೆ ಅಂತ ಇಷ್ಟು ದಿನ ನಮ್ಮ ಅಜ್ಜಿ ಇದಾರೆ ಅಂತ ಧೈರ್ಯವಾಗಿತ್ತು. ಇವಾಗ ನಮ್ಮ ಅಜ್ಜಿ ಇಲ್ಲ ಅಂದ್ರು ನೀನಿದ್ಯಾ ಅಂತ ಒಂದು ಧೈರ್ಯ ಅಂತ ಲೈಟ್ ಆಗಿ ಒಂದು ಸಂತೋಷ ಅವಳಿಗೆ. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಪೊಲೀಸ್ ಆಫೀಸರ್ ಅವ್ರ ಚೀಫ್ ಆಫೀಸರ್ ಹತ್ರ ಮಾತಾಡ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾರೆ. ಪ್ಲಸ್ ಆ ಕೇಸ್ ಬಗ್ಗೆ ವಿಚಾರಣೆ ಮಾಡಿದಾಗ ಇನ್ನೊಂದು ಪೊಲೀಸ್ ಆಫೀಸರ್ ಇರ್ತಾರಲ್ವಾ, ಅವ್ರಿಗೆ ನಮ್ ಹೀರೋ ಈ ಪೊಲೀಸ್ ಆಫೀಸರ್ ನ ನೋಡಿದ್ರೇನೆ ಆಗಲ್ಲ. ಉರ್ದು ಬೀಳ್ತಾ ಇರ್ತಾನೆ. ಯಾವಾಗ ಒಳ್ಳೆ ಹಾವು ಮುಂಗ್ಸಿ ತರ ಜಗಳ ಮಾಡ್ತಾ ಇರ್ತಾರೆ. ನಮ್ ಪೊಲೀಸ್ ಆಫೀಸರ್ ಏನೋ ಈಗ ಸಸ್ಪೆನ್ಷನ್ ಅಲ್ಲಿ ಇದಾರಲ್ವಾ, ಅದಕ್ಕೆ ಅವನು ಬೈತಾ ಇರೋದು. ಆಲ್ರೆಡಿ ಅವ್ನು ಸಸ್ಪೆನ್ಷನ್ ಅಲ್ಲಿ ಇದ್ದಾನೆ. ಹಂಗಿರ್ಬೇಕಾದ್ರೆ ಕೇಸ್ ನ ನೋಡೋದಕ್ಕೆ ಅವ್ನೇನ ಕರ್ಕೊಂಡ್ ಬಂದಿದ್ದೀರಾ ಹಂಗೆ ಹಿಂಗೆ ಅಂತ. ಚೀಫ್ ಗೆ ಟೆನ್ಷನ್ ಆಗೋಯ್ತು. ಆಲ್ರೆಡಿ ನಿನಗೊಂದು ಕೇಸ್ ನ ಕೊಟ್ಟಿದ್ದೀನಿ, ನೀನ್ ಅದನ್ನ ನೋಡ್ಕೊಂಡು ಹೋಗೋ, ಯಾಕೋ ಇವನ್ ತಂಟೆಗೆ ಬರ್ತೀಯ ಅಂತ. ಆಗ ಹೀರೋ ಹೇಳ್ತಾನೆ, ಹೀರೋ ಅವರ ಫ್ರೆಂಡ್ ಗಾರ್ಡ್ ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡು ಮೀನ್ಸ್ ಜೈಲಲ್ಲಿ ಇರ್ಬೇಕಾದ್ರೆ ಒಬ್ಬ ಬಂದು ಅಟ್ಯಾಕ್ ಮಾಡ್ಬಿಟ್ಟು ಹೋಗಿದ್ದಾನೆ. ಅದನ್ನ ಕಂಡಿಡೀರಿ ಅಂತ ನಿಮ್ಗೊಂದು ಕೆಲಸನ ಕೊಟ್ಟಿದ್ದೆ. ಹೋಗ್ಬಿಟ್ಟು ಬಂದಿರೋ ವಿಸಿಟರ್ಸ್ ನೆಲ್ಲ ಸ್ವಲ್ಪ ಚೆಕ್ ಮಾಡಿ ಅಂತ. ಆ ಕೆಲಸ ಮುಗಿತಾ ಅಂತ ನಮ್ಮ ಪೊಲೀಸ್ ಆಫೀಸರ್ ಕೇಳಿದಾಗ ಆ ನಿಂತ್ಕೊಂಡಿರೋ ಆಫೀಸರ್ಗೆ ಟೆನ್ಷನ್ ಆಗೋಯ್ತು. ನನ್ ಕೆಲಸ ನನ್ಗೆ ಹೆಂಗ್ ಮಾಡ್ಬೇಕು ಅಂತ ಚೆನ್ನಾಗೇ ಗೊತ್ತು. ಆಲ್ರೆಡಿ ನಾ ಕೆಲಸ ಮುಗಿಸಿದ್ದಾಯ್ತು. ನನ್ ಕೆಲ್ಸಕ್ಕೆಲ್ಲ ನೀನ್ ಮಾತಾಡಕ್ ಬರ್ಬೇಡ. ಕಂಪ್ಲೀಟ್ ಆಗಿ ಆ ಫೈಲ್ ನ ಚೆಕ್ ಮಾಡ್ಬಿಟ್ಟೆ. 30 ಜನನ ಕೂಡ ನಾನು ಚೆಕ್ ಮಾಡ್ಬಿಟ್ಟೆ. ನನ್ಗೆ ಏನು ಸಿಗ್ಲಿಲ್ಲ. ತಗೋಬೇಕಾಗಿದ್ರೆ ನೀನೇ ನೋಡ್ಕೊಂತ ಫೈಲ್ ನ ಬಿಸಾಕ್ಬಿಟ್ಟು ಹೋಗ್ತಾರೆ. ಅದಾದ್ಮೇಲೆ ನಮ್ ಪೊಲೀಸ್ ಆಫೀಸರ್ ಬಂದು ಸಿಸಿಟಿವಿ ಫುಟೇಜ್ ನ ನೋಡ್ತಾ ಇದ್ರಲ್ವಾ. ಅಜ್ಜಿ ಫಸ್ಟ್ ಅಲ್ಲಿಂದ ಒಂದು ಏಜೆನ್ಸಿಗೆ ಹೋಗಿದ್ರು. ನಿನ್ನೆ ಏಜೆನ್ಸಿ ಹತ್ರ ಹೋಗಿ ವಿಚಾರಣೆ ಮಾಡ್ಕೊಂಡ್ ಬಂದ್ರು. ಆ ಏಜೆನ್ಸಿಯಿಂದ ಯಾವ ಜಾಗಕ್ಕೆ ಹೋದ್ರು ಅಂತ ಹುಡುಕಿದ್ರಲ್ವಾ, ಆ ಸಿಸಿಟಿವಿ ಫುಟೇಜ್ ಕೂಡ ಸಿಕ್ಬಿಡ್ತು. ಅದನ್ನ ಹುಡ್ಕೊಂಡು ಆ ಕಿಲ್ಲರ್ ಇರೋ ಏರಿಯಾ ಕೂಡ ಈಗ ನಮ್ಮ ಪೊಲೀಸ್ ಆಫೀಸರ್ ಬಂದ್ಬಿಟ್ರು. ಅಲ್ಲಿ ಏರಿಯಾನಲ್ಲಿರೋ ಓಡಾಡ್ತಾ ಇರ್ತಾರಲ್ವಾ, ಅವ್ರ ಹತ್ರ ಅಜ್ಜಿ ಫೋಟೋನ ತೋರಿಸ್ಬಿಟ್ಟು ಇವ್ರನ್ನ ನಿನ್ನೆ ನೀವೆಲ್ಲ ಯಾರಾದ್ರೂ ನೋಡಿದ್ರ ಅನ್ನೋ ತರ ಕೇಳ್ತಾ ಇರ್ತಾರೆ. ಬಟ್ ಯಾರು ನೋಡ್ದಂಗಿಲ್ಲ. ಈ ಕಡೆ ಆ ಪೊಲೀಸ್ ಆಫೀಸರ್ ಅವರ ಅಸಿಸ್ಟೆಂಟ್ ಬಂದು, ಈ ಕಿಲ್ಲರು ನನ್ನ ಫ್ರೆಂಡ್ ಮನೆಯಲ್ಲೇ ಇದ್ದೆ, ಸ್ಯಾಟರ್ಡೆ ಮತ್ತೆ ಮಂಡೇ ನನ್ನ ಫ್ರೆಂಡ್ ಅವ್ರ ಮನೇಲಿ ಇದ್ದೆ ಅಂತ ಹೇಳಿದ್ದಲ್ವಾ. ಆ ಅಡ್ರೆಸ್ ನ ಹುಡ್ಕೊಂಡು ಈಗ ಅವ್ರ ಫ್ರೆಂಡ್ ಅವ್ರ ಮನೆ ಹತ್ರನೇ ಬಂದ್ಬಿಟ್ಟಿರ್ತಾರೆ. ಇವ್ನ್ಗೆ ಸಖತ್ ಭಯ ಆಗೋಯ್ತು. ಅವ್ನ್ ಕಿಲ್ಲರ್ಗೆ ಕಾಲ್ ಮಾಡ್ಬಿಟ್ಟು ಪೊಲೀಸರು ಹುಡ್ಕೊಂಡು ಮನೆವರೆಗೂ ಬಂದಿದ್ದಾರೆ ಕಣೋ ಅಂತ ತುಂಬಾ ಗಾಬರಿಯಲ್ಲಿ ಹೇಳಿದಾಗ ಆ ಕಿಲ್ಲರ್ ತುಂಬಾ ಕೂಲ್ ಆಗಿ ಆನ್ಸರ್ ಮಾಡ್ತಾ ಇದ್ದಾನೆ. ಆಲ್ರೆಡಿ ಪೊಲೀಸರು ಏನಾದ್ರೂ ಬೈ ಮಿಸ್ಟೇಕ್ ಬಂದ್ರೆ ಈ ತರ ಮಾತಾಡ್ಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಲ್ಲ, ನೀನ್ ಆ ತರನೇ ಹೇಳೋ, ಏನು ತೊಂದರೆ ಆಗೋದಿಲ್ಲ ಅಂತ ಧೈರ್ಯ ಕೊಡ್ತಾ ಇದ್ದಾನೆ. ಇದ್ರೂನು ಅವ್ನಿರೋ ಹೈಟ್ಗೂ ಸೈಜ್ಗೂ ಪಾಪ ತುಂಬಾ ಭಯ ಪಟ್ಕೊಂಡ್ಬಿಡ್ತಾನೆ. ಧೈರ್ಯವಾಗಿ ಹೋಗಿ ನಿಂತ್ಕೊಂಡು ಕೇಳ್ತಾನೆ, ಏನ್ ಸರ್ ನನ್ನ ಹುಡ್ಕೊಂಡ್ ಬಂದಿದ್ದೀರಾ ಅಂತ. ಈ ತರ ಸ್ಯಾಟರ್ಡೆ ಮತ್ತೆ ಮಂಡೇ ಡಾಕ್ಟರ್ ನಿಮ್ಮ ಡಾಕ್ಟರು ನಿಮ್ ಜೊತೆನೆ ಇದ್ರ ಅಂತ ಕೇಳಿದಾಗ, ಹೌದು ಸರ್ 2 ದಿನ ನಮ್ ಜೊತೆನೆ ಇದ್ದ ಅಂತ ಒಂದ್ ಸ್ವಲ್ಪ ಲೈಟ್ ಆಗಿ ಗಾಬರಿ ಪಟ್ಕೊಂಡು ತಿಕ್ಕಿನೇ ಮಾತಾಡ್ತಾನ. ಇದ್ರಿಂದಾನೆ ಅಸಿಸ್ಟೆಂಟ್ ಗೆ ಸ್ವಲ್ಪ ಡೌಟ್ ಬಂದ್ಬಿಡ್ತು. ಇವ್ರನ್ನ ಹೆಂಗಾದ್ರೂ ಮಾಡಿ ಕ್ಯಾಚ್ ಹಿಡಿಬೇಕಲ್ಲ ಅಂತ ಯೋಚನೆ ಮಾಡ್ಬಿಟ್ಟು, ಅಯ್ಯಯ್ಯೋ ನನ್ ಫೋನ್ ನನ್ನ ಕಾರಲ್ಲೇ ಬಿಟ್ಟು ಬಂದ್ಬಿಟ್ನಲ್ಲಪ್ಪ, ಕಾರ್ನ ಬೇರೆ ದೂರ ಪಾರ್ಕ್ ಮಾಡಿದೀನಿ, ಸ್ವಲ್ಪ ಫೋನ್ ಕೊಡ್ತೀಯಾ, ಒಂದು ಕಾಲ್ ಮಾಡ್ಬೇಕು ಅಂತ ಹೇಳಿ ಅವ್ರ ಫ್ರೆಂಡ್ ಹತ್ರನೇ ಫೋನ್ ತಗೊಂಡವನು ಈಗ ತಾನೆ ಸ್ವಲ್ಪ ಹೊತ್ತಿಗೆ ಮುಂಚೆ ಕಿಲ್ಲರ್ ಹತ್ರ ಮಾತಾಡ್ಬಿಟ್ಟು ಅವ್ನು ಕಾಲ್ ಕಟ್ ಮಾಡಿದ್ದ. ಅದೇ ನಂಬರ್ಗೆ ಇವನು ಕಾಲ್ ಮಾಡ್ತಾನೆ. ಆ ಕಡೆ ಇರೋನ್ಗೆ ಏನು ಪೊಲೀಸ್ ಅವ್ನು ಮಾಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೊಂತಾನೆ. ಅವ್ರ ಫ್ರೆಂಡ್ ಹತ್ತಾನೆ ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡವನು ಆ ಕಿಲ್ಲರ್ ಅಟೆಂಡ್ ಮಾಡಿದ ತಕ್ಷಣ, ಏನೋ ಪೊಲೀಸ್ ಅವ್ರು ಹೊರಟೋಗ್ಬಿಟ್ರ, ನಾನು ಹೇಳ್ದಂಗೆ ನೀನ್ ಮಾತಾಡ್ದ ಅಂತ ಕೇಳ್ತಾನ. ಇದ್ರಲ್ಲಿ ಅಸಿಸ್ಟೆಂಟ್ ಗೆ 100% ಕನ್ಫರ್ಮ್ ಆಗೋಯ್ತು ಈ ಹೊಸ ಡಾಕ್ಟರ್ಗೂ ಮತ್ತೆ ಕೊಲೆಗಳಿಗೆ ಏನೋ ಸಂಬಂಧ ಇದೆ ಅಂತ. ಆಲ್ಮೋಸ್ಟ್ ಆ ನಂಬರ್ ಕೂಡ ಇವ್ನು ನೋಡಿದ್ದ ಅಲ್ವಾ, ಇವನೇ ತಾನೆ ಕಾಲ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡಿದ ಓಲ್ಡ್ ಡಾಕ್ಟರ್ದು ಇವ್ರದಲ್ವಾ. ಸೊ ಡೌಟ್ ಪಟ್ಟವನು ಇವನ ಹತ್ರ ಸದ್ಯಕ್ಕೆ ಏನು ಮಾತಾಡಿಲ್ಲ, ಇವ್ರ ಫ್ರೆಂಡ್ ಹತ್ರ ಏನು ಮಾತಾಡಿಲ್ಲ. ಓಕೆ ಸರ್ ತುಂಬಾ ಥ್ಯಾಂಕ್ಸ್ ನಮಗೆ ಕೋಆಪರೇಟ್ ಮಾಡಿದ್ದಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ನಮ್ ಪೊಲೀಸ್ ಆಫೀಸರ್ಗೆ ಕಾಲ್ ಮಾಡ್ಬಿಟ್ಟು, ಸರ್ ನೀವ್ ಹೇಳಿದ್ ಕರೆಕ್ಟೇ ಸರ್, ಆ ಹೊಸ ಡಾಕ್ಟರ್ಗೂ ಮತ್ತೆ ಈ ಕೊಲೆಗಳಿಗೆ ಏನೋ ಸಂಬಂಧ ಇಂದಂಗಿದೆ, ಮೀನ್ಸ್ ಅವ್ನ ಹಿಂದ್ಗಡೆ ಏನೋ ಒಂದು ಮರ್ಮ ಇದೆ, ಈ ತರ ಎಲ್ಲ ಆಯ್ತು ಅಂದಾಗ ಸರಿ ಆಯ್ತು ಸ್ಟೇಷನ್ ಬಾಗ್ ಡೀಟೇಲ್ ಆಗಿ ಮಾತಾಡೋಣ ಅಂತ ಮಾತಾಡ್ಕೊಂತಾರೆ. ಅದಾದ್ಮೇಲೆ ಇವ್ರು ಬಂದು ಆಲ್ಮೋಸ್ಟ್ ಈ ಪೊಲೀಸ್ ಆಫೀಸರ್ ಆ ಏರಿಯಾನಲ್ಲಿರೋ ಮುಕ್ಕಾಲ್ ಭಾಗ ಮನೆನ ಹುಡ್ಕೊಂಡ್ ಬಂದ್ಬಿಟ್ರು. ಇನ್ನೇನು ಆ ಕಿಲ್ಲರ್ ಅವ್ರ ಮನೆಗೆ ಹೋಗ್ಬೇಕು, ಹೊಸ ಡಾಕ್ಟರ್ ಮನೆ ಒಳಗಡೆ ಹೋಗ್ಬೇಕು. ಅಷ್ಟರಲ್ಲಿ ಅವ್ರ ಚೀಫ್ ನಮ್ ಪೊಲೀಸ್ ಆಫೀಸರ್ಗೆ ಕಾಲ್ ಮಾಡ್ಬಿಟ್ಟು, ನೀನ್ ಅರ್ಜೆಂಟ್ ಇವಾಗ ಪೊಲೀಸ್ ಸ್ಟೇಷನ್ ಗೆ ಬರ್ಲೇಬೇಕು ಅಂತ ಕರೀತಾರೆ. ಅಟ್ಲೀಸ್ಟ್ ಒಂದ್ ರೌಂಡ್ ನೋಡ್ಕೊಂಡು ಹೋಗ್ಬಿಟ್ಟಿದ್ರೆ ಅವ್ನಿಗೆ ಸಮಾಧಾನ ಇದ್ದಿರೋದೇನೋ. ಆದ್ರೆ ಅಷ್ಟರಲ್ಲಿ ಕರೆದು ಬಿಟ್ರ, ಏನಂತ ಅರ್ಜೆಂಟು ಅಂತ ಪೊಲೀಸ್ ಸ್ಟೇಷನ್ ಹೋಗಿ ಕೇಳಿದಾಗ ಚೀಫ್ ಹೇಳ್ತಾರೆ, ಆಲ್ರೆಡಿ ಪೊಲೀಸ್ ಆಫೀಸರ್ ಆ ಕಿಲ್ಲರ್ ನ ಹಿಡಿಬೇಕಂತ ಒಂದು ಕಂಕಣ ಕಟ್ಕೊಂಡು ಸುತ್ತಾ ಇದ್ರು. ಸಾಲದಕ್ಕೆ ಆ ಕಿಲ್ಲರೇ ನಮ್ ಪೊಲೀಸ್ ಆಫೀಸರ್ಗೆ ಒಂದು ಸವಾಲ್ನ ಕೂಡ ಹಾಕಿದ್ದ, ನನ್ನ ಆದಷ್ಟು ಬೇಗ ಕಂಡಿಡಿಯೋದಿಕ್ಕೆ ನಿಮ್ಗೆ ಆಲ್ ದ ಬೆಸ್ಟ್ ಅಂತ. ಈ ವಿಷಯ ಪಬ್ಲಿಕ್ ಆಗಿ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತಾಗಿದೆ. ಏನೇ ಆದ್ರೂ ಪೊಲೀಸ್ ಅವರೇ ಒಂದು ಪ್ರೆಸ್ ಮೀಟ್ ನ ಇಟ್ಟು
ಬಿಟ್ಟು ಈ ತರ ಚಾಲೆಂಜ್ ಹಾಕಿದ್ದಾರೆ, ನಾವ್ ಆದಷ್ಟು ಬೇಗ ಕಂಡಿಡಿತೀವಿ ಅಂತೆಲ್ಲ ಇವ್ರ ಕಡೆಯಿಂದ ಸ್ವಲ್ಪ ಹೇಳಿದ್ರೆ ಗೌರವವಾಗಿರುತ್ತಲ್ವಾ. ಅದು ಈ ತರ ಸವಾಲ್ ಹಾಕಿರೋದು ನಮ್ಮ ಪೊಲೀಸ್ ಆಫೀಸರ್ಗೆ ತಾನೆ. ಸೊ ಅವರೇ ಇಂಟರ್ವ್ಯೂ ಕೊಡ್ಬೇಕು, ಅವರೇ ಮಾತಾಡ್ಬೇಕು ಅನ್ನೋದಕ್ಕೋಸ್ಕರ ಕರ್ಸಿರೋದು. ಇವತ್ತು ನೈಟ್ 8 ಗೆ ನಾನು ಪ್ರೆಸ್ ಮೀಟ್ ನ ಅರೇಂಜ್ ಮಾಡಿದೀನಪ್ಪ, ನೀನು ಅಲ್ಲಿ ತನಕ ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ದು ಚೆನ್ನಾಗಿ ರೆಸ್ಟ್ ತಗೋ, ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡು, ನೀನ್ ಸ್ಪೀಚ್ ಕೂಡ ನಾನೇ ರೆಡಿ ಮಾಡಿ ಇಡ್ತೀನಿ, ನಾನು ಏನ್ ಬರ್ಕೊಟ್ಟಿದ್ದೀನೋ ನೀನ್ ಅದನ್ನ ಓದಿದ್ರೆ ಸಾಕು, ಬೇರೆ ಎಕ್ಸ್ಟ್ರಾ ಏನು ಮಾಡ್ಬೇಡ ಅಂತ ಹೇಳ್ತಾರೆ. ಸೊ ಇವತ್ತೀಗ ಸದ್ಯಕ್ಕೆ ಪೊಲೀಸ್ ಆಫೀಸರ್ ಬಂದು ಪೊಲೀಸ್ ಸ್ಟೇಷನ್ ಅಲ್ಲೇ ಲಾಕ್ಡ್ ಅಪ್, ಇನ್ನು ಅವ್ರ ಹೊರಗಡೆ ಹೋಗಂಗಿಲ್ಲ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಒಂದು ಅಮ್ಮ ಮಗನ್ನ ತೋರಿಸ್ತಾರೆ. ಅವ್ರಪ್ಪ ಎಲ್ಲೋ ಕಾಣೆ ಆಗ್ಬಿಟ್ಟಿದ್ದಾರೆ. ಅವ್ರನ್ನ ಹುಡ್ಕೊಂಡು ಸುಮಾರು ಪ್ರಯತ್ನ ಪಟ್ರು, ಅವರು ಸಿಗ್ಲಿಲ್ಲ. ಅಮ್ಮ ಮಗ ಸ್ವಲ್ಪ ಪಾಪ ಅನ್ನೋ ತರ ಇರ್ತಾರೆ. ಆಕ್ಚುಲಿ ಇವ್ರ ಬಗ್ಗೆ ಆಲ್ರೆಡಿ ಬೇರೆ ಚಾನೆಲ್ ಅವರು ಒಂದು ರಿಪೋರ್ಟ್ ನ ಮಾಡಾಕಿದ್ರು. ಆದ್ರಿಂದ ಜನಗಳ ಮಧ್ಯೆ ಇವ್ರಿಗೊಂದು ಕನ್ಸರ್ನ್ ಇದೆ, ಪ್ಲಸ್ ಇವ್ರಿಗೆ ಸಪೋರ್ಟಿವ್ ಆಗಿ ಕೂಡ ಇದ್ದಾರೆ. ಇವಾಗ ಇವ್ರನ್ನ ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಬೇರೊಂದು ಚಾನೆಲ್ ಅವರು ಅವ್ರನ್ನ ಒಂದು ಪಾರ್ಕ್ ಗೆ ಕರ್ಕೊಂಡ್ ಬಂದಿರ್ತಾರೆ. ಅಲ್ಲಿ ಕ್ಯಾಮರಾ ಗಿಮ್ರಾ ಎಲ್ಲ ಸೆಟ್ ಮಾಡ್ಕೊಂಡು ಅವರೆಲ್ಲ ರೆಡಿ ಮಾಡೋ ಟೈಮಿಂಗ್ ಅಲ್ಲೇ ಅವ್ರ ಅಮ್ಮ ಬಂದ ಚಿಕ್ಕ ಹುಡುಗನ ಹತ್ರ ಒಂದ್ 2 ನಿಮಿಷ ಇಲ್ಲೇ ಕುತ್ಕೊಂಡಿರಪ್ಪ, ಬಂದ್ಬಿಡ್ತೀನಿ ಅಂತ ಎದ್ದವರೆಲ್ಲೋ ಸೈಡ್ ಅಲ್ಲಿ ಹೋಗ್ತಾರೆ. ಸ್ಟಾರ್ಟಿಂಗ್ ಇಂದ ಹುಡುಗ ಕೇಳ್ತಾನೆ ಇದ್ದ, ಅಮ್ಮ ನನ್ಗೆ ಹೊಟ್ಟೆ ಹಸಿವು ಆಗ್ತಿದೆ, ತಿನ್ನಕ್ ಬಂದ್ ಕೊಡ್ಸು, ಬ್ರೆಡ್ ಕೊಡ್ಸು ಅಂತ. ಬಟ್ ಅವ್ರಮ್ಮ ಕೊಡ್ಸೇ ಇಲ್ಲ. ಈಗ ದೂರದಲ್ಲಿ ಅವ್ನು ಇಷ್ಟ ಪಡ್ತಾ ಇದ್ದಿದ್ ಬನ್ನು ಅವ್ರಮ್ಮ ಹತ್ರ ಕೇಳ್ತಾ ಇದ್ದಿದ್ ಬನ್ನು ಅಲ್ಲಿ ಬಿದ್ದಿರುತ್ತೆ ಅಷ್ಟೇ. ಇನ್ ಅದನ್ನ ನೋಡ್ದವನು ಹೊಟ್ಟೆ ಹಸಿವಲ್ಲಿ ಏನ್ ಮಾಡ್ತಾನೆ ಪಾಪ, ಯಾರಿಗೂ ಕೇಳ್ದೆ ಅಲ್ಲಿಗೆ ಓಡೋಗ್ಬಿಟ್ಟ. ಓದೋನ್ ಅಲ್ಲಿ ಬಿದ್ದಿರೋ ಬನ್ ಪ್ಯಾಕೆಟ್ ನ ಕೂಡ ಎತ್ತಿ ಕೈಯಲ್ಲಿ ಇಟ್ಕೊಂಡ. ಸಾಲದಕ್ಕೆ ಯಾರೋ ದೂರದಿಂದ ಒಂದೊಂದ್ ಪ್ಯಾಕೆಟ್ ಆಗಿ ಬಿಸಾಕ್ತಾ ಇರ್ತಾರೆ, ಒಂದೊಂದಾಗಿ ಎತ್ಕೊಳ್ತಾ ಇದ್ದ. ಇನ್ನೇನು ಲಾಸ್ಟ್ ಅಂಡ್ ಫೈನಲ್ ಒಂದು ಕೈ ಬಂತು, ಆ ಚಿಕ್ಕ ಹುಡುಗ ಮಾಯ ಆದ. ಇನ್ನೇನು ಕಿಡ್ನಾಪ್ ಆಗಿದೆ ಅಂತ ತಾನೇ ಅರ್ಥ. ನೆಕ್ಸ್ಟ್ ಮಿನಿಟ್ ಈ ವಿಷಯ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇರತ್ತೆ, ಈ ತರ ಒಂದು ಪಾರ್ಕ್ ಅಲ್ಲಿ ಒಂದು ಚಿಕ್ಕ ಹುಡುಗ ಕಾಣೆ ಆಗಿದ್ದಾನೆ ಅಂತ. ಪಾಪ ಚಿಕ್ಕ ಹುಡುಗನ್ಗೆ ಏನಾಯ್ತು, ನಮ್ ಪೊಲೀಸ್ ಆಫೀಸರ್ ಏನಾದ್ರು, ನಮ್ ಹೀರೋಗೆ ಏನಾಯ್ತು, ಹೀರೋಯಿನ್ ಏನಾಯ್ತು ಅಂತ ಪ್ರತಿಯೊಂದಿನ ಕೂಡ ಮುಂದೆ ಬರೋ ಪಾರ್ಟ್ಸ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಮುಂದೆ ಬರೋ ಪಾರ್ಟ್ಸ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ, ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ಬಿಡ್ತೀನಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.